ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನದ ಆಂಟಿ ಕ್ರೈಸ್ಟ್ ಎರಡನೇ ಭಾಗ ನಾವು ಪಟ್ಟಕ್ಕೆ ಹೋಗೋಣ. ಕಳೆದ ಒಂದು ವಾರದಲ್ಲಿ ಆಂಟಿ ಕ್ರೈಸ್ಟ್ ಮೊದಲನೇ ಭಾಗ ನಾವು ನೋಡಿದ್ರಿ. ಅದ್ರಲ್ಲಿ ಏನಪ್ಪಾ ನೋಡಿದೆ ಅಂದ್ರೆ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಯಾರಿಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸತ್ಯವೇದ ಅರ್ಥ ನೋಡ್ಬೇಕಾದ್ರೆ ನಾವೇನಪ್ಪ ತಿಳ್ಕೊಂಡ್ರೆ ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅಂತ ಹೇಳ್ಬೇಕಾದ್ರೆ ಏನ್ರಿ ಕ್ರಿಸ್ತನ್ಗೆ ಯಾರು ವಿರೋಧವಾಗಿದ್ದಾರೆ ಅಂತ ನೋಡೋದಂದ್ರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತು ನಮ್ದೇ ಎಲ್ಲರೂ ಏನಾಗಿದೆ ಕ್ರಿಸ್ತನ್ಗೆ ವಿರೋಧವಾಗಿದ್ದಾರೆ. ಆದ್ರೆ ಸತ್ಯವೇದದಲ್ಲಿ ಈ ಅರ್ಥದಲ್ಲಿ ಕ್ರಿಸ್ತ ವಿರೋಧಿ ಅಂತ ಪದನ ಬಳಕೆ ಮಾಡ್ತಾ ಇದಾರ ಅಂದ್ರೆ ಇಲ್ಲ. ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಅಂತಂದ್ರೆ ಈ ಒಂದು ಪದದ ಬಳಕೆನ ಯಾರಿಗಾಗಿ ಯೂಸ್ ಮಾಡ್ತಾರೆ, ಯಾವ ಒಂದು ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೇ ಕ್ರಿಸ್ತನ್ ವಿರುದ್ಧವಾಗಿ ಮಾಡುವಂತ ಕೆಲಸಗಳಿಗೆ ಕ್ರಿಸ್ತ ವಿರೋಧಿ ಅಂತ ಏನ್ ಮಾಡ್ತಾರೆ ಹೇಳೋದನ್ನ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೆ ಕ್ರೈಸ್ತವರೇ ಕ್ರಿಸ್ತನ್ ವಿರುದ್ಧವಾಗಿ ನಡಿಬೇಕಾದ್ರೆ ಅದಕ್ಕೆ ಸತ್ಯವೇದ ಹೇಳೋದು ಕ್ರಿಸ್ತ ವಿರೋಧಿ. ಅದಕ್ಕೆ ನಾವು 1 ಯೋಹನ 2ನೇ ಅಧ್ಯಾಯ 14-18 ನೋಡ್ಬೇಕಾದ್ರೆ ನಿಮ್ಮ ನಡುವೆ ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ನಾವ್ ಹೇಳೋದ್ ನಾವೇನ್ ಮಾಡ್ತೀವಿ ನೋಡ್ತೀರಿ. ಕ್ರಿಸ್ತ ವಿರೋಧಿ ಬರ್ತಾರೆ ಅಂತ ಹೇಳಿದ್ರಿ, ಆಗ್ಲೇ ಏನಾಗಿದ್ದಾರೆ ಬಂದಿದ್ದಾರೆ ಅಂತ ಹೇಳೋದನ್ನ ನೋಡ್ತೀರಿ. ಅವ್ರು ನಮ್ಮವ್ರಾಗಿರ್ಲಿಲ್ಲ, ಅದರಿಂದ ನಮ್ನ ಏನ್ ಮಾಡಿದ್ರು ಅವರು ಬಿಟ್ಟು ಹೋದ್ರು ಅಂತ ಕೂಡ ನೋಡ್ತೀರಿ. ಸೊ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನೋಡ್ಬೇಕಾದ್ರೆ ಇದು ಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳು. ಸತ್ಯದಲ್ಲಿ ಒಂದು ಕಾಲದಲ್ಲಿ ಇದ್ದಿ ಸತ್ಯನ ಬಿಟ್ಟು ಏನಂತಾರೆ ಹೋಗಿರೋರಿಗೆ ಸತ್ಯವೇದಲ್ಲಿ ಮಾಡೋಂಥ ಒಂದು ಬಳಕೆ ಏನಪ್ಪಾ ಅಂದ್ರೆ ಕ್ರಿಸ್ತ ವಿರೋಧಿ. ಸೊ ಅದಕ್ಕೆ ಏನ್ರಿ ಈ ಒಂದು ಸತ್ಯ ಬಿದ್ದೋಗಿ ಸುಳ್ಳು ಸಭೆಯಲ್ಲಿ ಹೇಗೆ ಪ್ರಾರಂಭ ಆಯ್ತು ಅಂತ ನೋಡ್ಬೇಕಾದ್ರೆ ನಾವು ಅದನ್ನು ಕೂಡ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಕುರಿಗಳು ವೇಷದಲ್ಲಿ ತೋಳುಗಳೇನಾಗ್ತವೆ ಬರ್ತವೆ, ಅವು ಹಿಂಡನ್ನ ಕನಿಕರಿಸೋದಿಲ್ಲ, ಏನ್ರಿ ಮಾಡ್ತಾರೆ ವ್ಯತ್ಯಾಸ ಬೋಧನೆ ಮಾಡಿ ಸತ್ಯವೇದ ಇಲ್ದಿರಂತ ಬೋಧನೆಗಳು ಮಾಡಿ ಅನೇಕ ಜನಗಳ ತಮ್ಮ ಕಡೆ ಸೆಳ್ಕೊಂತಾರೆ ಅಂತ ಕೂಡ ನೋಡಿದ್ರಿ. ಇದ್ರ ಬಗ್ಗೆ ಕೊನೆಯದಾಗಿ ನಾವೇನ್ ಮಾಡಿದ್ವಿ, ಯೇಸು ಕ್ರಿಸ್ತು ಹೇಳಿರೋಂಥ ಒಂದು ಸಾಮ್ಯನ ಏನ್ ಮಾಡಿದ್ವಿ ನಾವು ನೋಡಿದ್ರಿ. ಸೊ ಯೇಸು ಕ್ರಿಸ್ತು ಹೇಳಿರೋಂಥ ಒಂದು ಸಾಮ್ಯ ಸಾಸಿವೆ ಕಾಳಿಗೆ ಏನಾಗಿದೆ ಪರಲೋಕ ರಾಜ್ಯ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯ ತಗೊಂಡೋಗಿ ತನ್ನ ಒಂದು ನೆಲಮೆ ಬಿತ್ತನೆ ಮಾಡ್ದ. ಎಲ್ಲಾ ಕಾಯಿ ಪಲ್ಯಗಳ ಬೀಜಗಳಿಗಿಂತ ತುಂಬಾ ಚಿಕ್ಕದಾಗಿದ್ದು ಅದು ಗಿಡವಾಗಿ ಏನಾಗ್ಬಿಡ್ತು ಮರವಾಗ್ಬಿಡ್ತು ಅಂತ ನೋಡ್ತೀರಿ. ಆಗಿದ ತಕ್ಷಣ ಆಕಾಶದಂತ ಪಕ್ಷಿಗಳು ಬಂದು ಗೂಡು ಮಾಡ್ತು ಅಂತ ನೋಡ್ತೀರಿ. ಸೊ ಇದೇನಪ್ಪ ಅರ್ಥ ಅಂದ್ರೆ ಸಾಸಿವೆ ಕಡೆ ಅಂದ್ರೆ ನಂಬಿಕೆ ವಿಶ್ವಾಸಕ್ಕೆ ಬೈಬಲ್ ಹೇಳ್ತಾರೆ. ಈ ನಂಬಿಕೆನ ಭೂಲೋಕದಲ್ಲಿ ಅಂತ ಬಿತ್ತನೆ ಮಾಡಿದ್ಮೇಲೆ ಇದನ್ನ ಬೆಳೆಯೋದಕ್ಕೆ ದೇವ್ರು ಮಾಡಿದ್ರು, ಕೃಪೆ ಕೊಟ್ರು. ಆ ಬೆಳೆಯಂತ ಉದ್ದೇಶ ಏನಂದ್ರೆ ಅದು ಗಿಡ ಆಗಿರ್ಬೇಕು ಅಂತ, ಅದೇನಾಗ್ಬಿಡ್ತು ಮರ ಆಗ್ಬಿಡ್ತು ನೋಡ್ತೀರಿ. ಸೊ ಮರ ಅಂದ್ರೆ ಅಬ್ನಾರ್ಮಲ್ ಗ್ರೋತ್ ಅದರ. ಸೊ ಇವತ್ತು ಕ್ರೈಸ್ತ ಧರ್ಮ ಏನಾಗೋಯ್ತು ಅಂದ್ರೆ ಲೋಕದಲ್ಲಿ ದೊಡ್ಡ ಒನ್ ಆಫ್ ದ ಗ್ರೇಟೆಸ್ಟ್ ರಿಲಿಜನ್ ಅಂದ್ರೆ ಕ್ರಿಶ್ಚಿಯಾನಿಟಿ ಅಂತ ಏನ್ ಮಾಡ್ತೀರಿ ಈ ವರ್ಲ್ಡ್ ಅಲ್ಲಿ ಅಂತ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ಇದು ದೇವ್ರ ಉದ್ದೇಶ ಆಗಿತ್ತು ಅಂದ್ರೆ ಇದು ದೇವ್ರ ಉದ್ದೇಶ ಅಲ್ಲ. ಇಡೀ ಲೋಕನೆಲ್ಲ ಕನ್ವರ್ಟ್ ಮಾಡೋದು ದೇವ್ರ ಉದ್ದೇಶ ಅಲ್ಲ. ಚಿಕ್ಕ ಹಿಂಡಿನ ಆಯ್ಕೆ ಮಾಡೋದೇನ್ರಿ ಕ್ರಿಸ್ತನ ಸ್ವರೂಪದಲ್ಲಿ ಇರುವಂತ ಕ್ರೈಸ್ತರನ್ನ ಆಯ್ಕೆ ಮಾಡೋದೇನ್ರಿ ದೇವರ ಒಂದು ಏನಾಗಿತ್ತಂತದು ಅದು ಒಂದು ಚಿತ್ತ ಆಗಿತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಏನ್ರಿ ಈ ಒಂದು ಸಾಮ್ಯ ನಾವ್ ಏನ್ ಮಾಡಿದ್ರಿ ಅದನ್ನ ನೋಡಿದ್ರಿ. ಸೊ ಇನ್ನೊಂದು ಸಾಮ್ಯ ಕೂಡ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ, ಹೋದ್ರ ಮತ್ತೆ 13:33 ಯಾರಾದ್ರು ಓದ್ತೀರಾ? ಮ್ಯಾಥ್ಯೂ 13:33. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ನೋಡ್ರ ಹಿಟ್ಟೆಲ್ಲ ಏನಾಯ್ತಂತೆ ಹುಳಿ ಆಯ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ. ಒಂದು ಸ್ತ್ರೀ ತಗೊಂಡು ಸ್ವಲ್ಪ ಏನಂತಾರೆ ಹಿಟ್ಟಿಗೆ ಹುಳಿ ಹಾಕ್ಬಿಟ್ರಂತೆ. 3 ಸೇಡು ಹಿಟ್ಟಿಗೆ ಹುಳಿ ಆಗಿದ ತಕ್ಷಣ ಎಲ್ಲ ಏನಾಗ್ಬಿಡ್ತಂತೆ ಕಣಕವೆಲ್ಲ ಹುಳಿ ಆಗೋಯ್ತು ಅಂತ ಹೇಳ್ತಾರೆ. ಇವಾಗ ನಾವು ತಿನ್ನಂತ ಆಹಾರಕ್ಕೆ ಹುಳಿ ಹಾಕ್ತಾರೆ ಅಂದ್ರೆ ಸಾಮಾನ್ಯವಾಗಿ ಹಾಕ್ಬೇಕಲ್ಲ, ಯಾಕಂದ್ರೆ ತಿನ್ನೋದಿಕ್ಕಾಗಲ್ಲ, ಹುಳಿ ಆಗ್ಬಿಡ್ತದೆ, ಸ್ಪಾಯ್ಲ್ ಆಗ್ಬಿಡ್ತದೆ. ಆದ್ರೆ ಈ ಸ್ತ್ರೀ ಏನಪ್ಪಾ ಮಾಡೋದು ಅಂದ್ರೆ ತನಗಿರಂತ ಒಂದು ಆಹಾರಕ್ಕಾಗಿ 3 ಇತ್ತಂತೆ, ಅದಕ್ಕೆ ಏನಾಕದಂತೆ ಹುಳಿ ಹಾಕಿದ್ರು ಅಂತ ಹೇಳ್ತಾರೆ. ಹುಳಿ ಅಂದ್ರೆ ಏನು ಸತ್ಯವೇದದಲ್ಲಿ ನೋಡಿದ್ರೆ ಸತ್ಯವೇದನೆ ಡಿಕ್ಷನರಿ. ಸತ್ಯವೇದ ಪ್ರಶ್ನೆ ಇತ್ತು ಅಂದ್ರೆ ಇದಕ್ಕೆ ಉತ್ತರ ಸತ್ಯವೇದ ಮುಖಾಂತರ ನಾವೇನ್ ಮಾಡ್ಬೇಕು ನೋಡ್ಬೇಕು. ನೋಡಿ ಅಂತೀನಿ ಮ್ಯಾಥ್ಯೂ 16:11 ಓದಿಂತೀನಿ ಹೇಳ್ತಾರೆ ಹುಳಿ ಅಂದ್ರೆ ಏನು ಅಂತ. ಮ್ಯಾಥ್ಯೂ 16:11 ಮಾಯಾ ಸಿಸ್ಟರ್ ಓದ್ತೀರಾ ಬೈಬಲ್? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು.
ನೋಡ್ರ ಫರಿಸೇರ ಸದಸ್ಯರ ಹುಳಿಟ್ಟು ಅಂದ್ರೆ ದುರ್ಬೋಧನೆಗಳು ಅಲ್ದ್ರ ಅವ್ರ ಬೋಧನೆಗಳು ಕ್ರಿಸ್ತ ಬೋಧನೆಕ್ಕಿಂತ ಏನಾಗುತ್ತೆ ವ್ಯತ್ಯಾಸವಾಗಿತ್ತು. ಈ ಬೋಧನೆಗಳನ್ನ ಹುಳಿಟಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡಿ ಸತ್ಯವೇದನೆ ಮಾತಾಡ್ತಾರೆ. ಅಂದ್ರೆ ಈ ಒಂದು ದುರ್ಬೋಧನೆಯನ್ನ ಇಡೀ ಇಟ್ಟಿಗೆ ಹಾಕ್ಬಿಟ್ರು. ಅಂದ್ರೆ ಸತ್ಯವೇದದಲ್ಲಿ ಸಭೆಗೆ 3 ಮುಖ್ಯವಾದ ಉಪದೇಶಗಳಿತ್ತು. ಯಾರಪ್ಪ ಅಂತಂದ್ರೆ ಪ್ರೀತಿ, ಆ ನಿರೀಕ್ಷೆ, ನಂಬಿಕೆ. ಈ 3 ಸ್ವಲ್ಪ ಹುಳಿ ಹಾಕಿದ ತಕ್ಷಣ ಈ 3 ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು, ಹಾಳಾಗ್ಬಿಡ್ತು ಅಂತ ಹೇಳ್ತಾರೆ. ಪ್ರೀತಿ ಅಲ್ರ ಬೈಬಲ್ ಹೇಳ್ತಾರೆ, ದೇವ್ರನ್ನ ಹೆಂಗ್ ಪ್ರೀತಿ ಮಾಡಬೇಕು, ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಅದರ ಏನ್ರಿ ಪೂರ್ಣವಾಗಿ ಏನ್ ಮಾಡಬೇಕು ನೀವು ಅವ್ರನ್ನ ಆರಾಧಿಸ್ಬೇಕು ಅಂತ ಹೇಳ್ತಾರೆ. ಇದೇನಾಗ್ಬಿಡ್ತು, ಪ್ರೀತಿ ಒಟ್ಟಾಯ್ತು. ದೇವಲೆ ಬಂದ್ಬಿಡ್ತು, ಭಯ ಬಂದ್ಬಿಡ್ತು. ಸಭೆಗೆ ಬಿಡದಿದ್ರೆ ದೇವ್ ಶಿಕ್ಷೆ ಕೊಟ್ಬಿಡ್ತಾರೆ, ಸಭೆಗೆ ಬಿಡದಿದ್ರೆ ದೇವ್ರು ನಿಮ್ಗೆ ದಂಡನೆ ಕೊಟ್ಬಿಡ್ತಾರೆ, ಹಂಗಾಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಏನ್ ಮಾಡಿದ್ರು, ಸಭೆಗೆ ಹೋಗೋದಿಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿನೇ ಇಲ್ಲ ಹಂಗಾಗ್ಬಿಡ್ತು, ಇಲ್ದಿರಂಗೆ ಆಗೋಯ್ತು ಅಲ್ವ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಲೆ ಪ್ರೀತಿ ಏನಾಯ್ತು, ಒಟ್ಟೋಯ್ತು. ಅದರ ಭಯ ಬಂದ್ಬಿಡ್ತು. ಆಮೇಲೆ ನಿರೀಕ್ಷೆ, ಏನಪ್ಪ ನಿರೀಕ್ಷೆ, ಇವತ್ತು ದೇವ್ರಿಗೋಸ್ಕರ ಕಷ್ಟ ಸಂಕಟ ಎಲ್ಲ ಹಿಂಸೆ ಪಟ್ರೆ ನಾವು ಕ್ರಿಸ್ತನಿಗೆ ಆಳ್ವಿಕೆ ಮಾಡೋಂಥ. ಇವಾಗ ಆಳ್ವಿಕೆ ಪ್ರಶ್ನೆನೇ ಇಲ್ಲ. ಅಯ್ಯೋ ಯೇಸು ಕ್ರಿಸ್ತ 2ನೇ ಬರಿಕಲ್ಲಿ ಬರ್ತಾರೆ ಅಂತ ಅಷ್ಟೇ ಮಾತ್ರ ಗೊತ್ತು. ಬಂದು ಏನ್ ಮಾಡ್ತಾರೆ ಅಂತ ಕಾನ್ಸೆಪ್ಟ್ ಯಾರಿಗೂ ಕ್ರಿಶ್ಚಿಯನ್ಸ್ಗೆ ಏನಾಗಿಲ್ಲ, ಗೊತ್ತೇ ಇಲ್ಲ. ಆ ನಿರೀಕ್ಷೆ ಕೂಡ ಏನಾಗ್ಬಿಡ್ತು ಇವತ್ತು, ಹೊಟ್ಟೋಗ್ಬಿಡ್ತು ಅಲ್ವರ. ಆಮೇಲೆ 3ನೇದು ನಂಬಿಕೆ. ಏನ್ ನಂಬಿಕೆ? ಮಹಾಪರಿಶುದ್ಧವಾದ ನಂಬಿಕೆ, ಸತ್ಯವೇದಂತ ನಂಬಿಕೆ. ಸತ್ಯವೇದದಂತ ನಂಬಿಕೆ ಹೋಗಿ ಯಾರ ಮೇಲೆ ನಂಬಿಕೆ ಬರಕ್ ಶುರು ಆಗ್ಬಿಡ್ತು ಅಂದ್ರೆ ಮನುಷ್ಯರ ಮೇಲೆ ಅಂತಾರೆ, ಮನುಷ್ಯ ಉಪದೇಶಗಳ ಮೇಲೆ ನಂಬಿಕೆ ಬರಕ್ ಶುರು ಆಯ್ತಲ್ಲ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಈ 3 ಮುಖ್ಯವಾಗಿರೋಂಥ ಉಪದೇಶಗಳು ಏನಾಗ್ಬಿಡ್ತು, ಕಂಪ್ಲೀಟ್ ಆಗಿ ಹಾಳಾಗ್ಬಿಡ್ತು. ಅದಕ್ಕೆ ಇದು ಹೇಗಪ್ಪ ಹಾಳಾಯ್ತು, ಹೆಂಗೆ ಶುರು ಆಯ್ತು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಸಭೆ ಬಂದ್ಬಿಟ್ಟು ಮೊದಲು ಏನ್ರಿ 5 ಸ್ಥಳದಲ್ಲಿ ಏನಾಯ್ತು ಸಭೆ ಶುರು ಆಯ್ತು. ಇಲ್ಲಿ ಯೆರೂಸಲೇಮ್, ಆಂಟಿಯಾಕ್, ಕಾನ್ಸ್ಟಾಂಟಿನೋಪಲ್, ರೋಮ್ ಮತ್ತೆ ಅಲೆಕ್ಸಾಂಡ್ರಿಯಾ ಅಂತಂದ್ಬಿಟ್ಟು 5 ಊರುಗಳಲ್ಲಿ ಏನಾಯ್ತು ಸಭೆ ಶುರು ಆಯ್ತು. ಈ 5 ಊರುಗಳಲ್ಲಿ ಸಿಕ್ಕಾಪಟ್ಟೆ ಸಭೆಗಳೇನಾಗಿತ್ತು ಇತ್ತು ಅಲ್ವರ. ಯೆರೂಸಲೇಮ್ ಅಂತ ಹೇಳ್ಬೇಕಾದ್ರೆ ಎಷ್ಟೋ ಸಭೆಗಳಿತ್ತಲ್ಲಿ ಅಲ್ವರ. ಎಲ್ಲ ಚಿಕ್ಕ ಚಿಕ್ಕ ಮನೆಯಲ್ಲಿ ಸೇರ್ತಾ ಇದ್ರು. ಆ ಒಂದೊಂದು ಸಭೆಗಳಿಗೆ ಏನಪ್ಪ ಆಗಿದ್ರು ಅಂತಂದ್ರೆ, ಯಾರಪ್ಪ ಇದ್ರು ಅಂದ್ರೆ ಹಿರಿಯರು ಏನಾಗಿದ್ರು ಅಲ್ವರ, ಸಭಾಧ್ಯಕ್ಷರು ಏನಾಗಿದ್ರು ಇದ್ರು ಅವ್ರಿಗೆ ಅಲ್ವರ. ಅವ್ರಿಗೆ ಪಾಸ್ಟರ್ ಅಂತ ಏನ್ ಮಾಡೋರು ಕರೆಯೋರು ಅಲ್ವರ. ಅಂದ್ರೆ ಪಾಸ್ಟರ್ ಅಂತಾನೆ ಅಂದ್ರೆ ಸಭೆ ಸೇವೆ ಮಾಡೋಂಥವ್ರು ಅಲ್ವರ. ಕುರುಬನ್ ತರ ಕೆಲಸ, ಕುರಿಗಳನ್ರಿ ಮೈಸ್ ಅಂತ ಒಂದು ಕೆಲಸ. ಅದೇ ತರ ಏನ್ರಿ ಇವೆಲ್ಲಾ ಜಾಗದಲ್ಲಿ ಸಭೆಗಳಿತ್ತು. ಇವೆಲ್ಲಾ ಸಭೆಗಳ ಏನ್ರಿ ಏನಪ್ಪ ಆಗಿತ್ತು ಅಂದ್ರೆ ಅಲ್ಲಿ ಬಿಷಪ್ಗಳೇನಾಗಿದ್ರು ಇದ್ರು. ಬಿಷಪ್ ಅಂದ್ರೆ ಏನ್ರಿ ಏನೋ ದೊಡ್ಡ ವ್ಯಕ್ತಿ ಅಂತಲ್ಲ. ಆಕ್ಚುಲಿ ಬೈಬಲ್ ಬಿಷಪ್ ಅಂತಂದ್ರೆ, ಪಾಸ್ಟರ್ ಅಂತಂದ್ರೆ, ಸಭಾಧ್ಯಕ್ಷನು, ಸಭಾ ಸೇವಕರು ಅಂದ್ರೆ ಎಲ್ಲ ಒಂದೇ ಪದಗಳು. ಅದರ ಬೇರೆ ಬೇರೆ ತರ ಏನ್ ಮಾಡಿದ್ರೆ ಬಳಕೆ ಮಾಡಿದಾರೆ ಅಷ್ಟೇ ಹೊರತು ಅದು ಎಲ್ಲ ಒಂದೇ ಅರ್ಥ ಕೊಡಂಥದ್ದು. ಅದರ ಮಿನಿಸ್ಟರ್ ಅಂತ ವಾರ್ತೆ ಆಕ್ಚುಲಿ ಮೂಲ ವಾರ್ತೆ ಬರೋದು. ಮಿನಿಸ್ಟರ್ ಅಂದ್ರೆ ಏನಪ್ಪಾ, ಇವಾಗ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಏನರ್ಥ? ಚೀಫ್ ಮಿನಿಸ್ಟರ್ ದೊಡ್ಡ ವ್ಯಕ್ತಿನ? ನೋ ಚೀಫ್ ಮಿನಿಸ್ಟರ್ ಅಂತಂದ್ರೆ ಮುಖ್ಯವಾಗಿ ಮಿನಿಸ್ಟರ್ ಮಾಡೋರು, ಮುಖ್ಯವಾಗಿ ಸೇವೆ ಮಾಡೋಂಥವ್ರು. ಸೇವೆನ ಏನ್ ತಿಳ್ಕೊಂಡ್ಬಿಡ್ತೀರಿ, ಬೈಬಲ್ ಎತ್ಕೊಂಡು ಎಲ್ಲ ಕಡೆ ಹೋಗಿ ಸೇವೆ ಮಾಡೋ ಅದಲ್ಲ, ಕೆಲಸ ಮಾಡೋರು ಅಂತ ಅರ್ಥ. ಇವರು ಚೀಫ್ ಮಿನಿಸ್ಟರ್ ಅಂದ್ರೆ ಏನೋ ಇಂಡಿಯಾ ನಮ್ಮ ಕರ್ನಾಟಕಕ್ಕೆ ಹೋಗ್ಬಿಟ್ಟು ಅವ್ರು ಸೇವೆನ ಮಾಡ್ತಾರೆ? ಇಲ್ಲ, ಕೆಲಸ ಮಾಡ್ತಾರೆ. ಅವರ ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ಗೆ ಜನಗಳಿಗಾಗಿ ಏನ್ ಮಾಡ್ರಿ ಅವರು ಮಾಡೋಂಥದ್ನೇ ಹೇಳೋದು. ಅದೇ ರೀತಿ ಸಭೆಗಾಗಿ ಮಾಡೋಂಥವ್ರಿಗೆ ಹೇಳೋದೇನಪ್ಪ ಅಂದ್ರೆ ಪಾಸ್ಟರ್, ಬಿಷಪ್. ಸೊ ಈ 5 ಊರಲ್ಲಿ 5 ಜನ ಏನಾಗಿದ್ರು ಬಿಷಪ್ ಇದ್ರು ಅಲ್ವರ. ಈ ಈ ಬಿಷಪ್ ಏನ್ರಿ ಒಂದು ಕೆಲಸ ಏನಪ್ಪ ಅಂದ್ರೆ ಸಭೆನೇನ್ರಿ ನಡೆಸೋಂಥದ್ದು ಅಲ್ವರ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಇದನ್ನ ಸೇವೆ ಅಂತ ತಗೊಂಡು ಏನ್ರಿ ಒಂದು ಒಂದು ಗೌರವದಿಂದ ಒಂದು ಪೊಸಿಷನ್ ಅಂತ ಏನ್ ಮಾಡಿದ್ರು ಹೇಳ್ಕೊಳಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಒಂದು ಗಂಭೀರವಾದಂಥ ಗೌರವವಾದಂಥ ಒಂದು ಸ್ಥಾನ ಅಂತ ಅಲ್ವರ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಸಭೆಯ ಸಭಾಧ್ಯಕ್ಷನ ಬಗ್ಗೆ. ಓದಿ ನೋಡೋಣ. ಮಾರ್ಕ್ 10:45 ಓದಿ. ಮಾರ್ಕ್ 10:45. ಮಾರ್ಕ್ 10:45 ಓದಿ ಇಷ್ಟ. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಅದೇ ಸೇವೆ ಮಾಡೋದೇನ್ರಿ, ಪ್ರಾಣನೇ ಏನಾಗಿರ್ಬೇಕು ಕೊಡೋದಿಕ್ಕೆ ಸಿದ್ಧವಾಗಿರ್ಬೇಕು. ಸೊ ಈ 5 ಜನ ಬಿಷಪ್ ಏನಿದ್ರು ಇವ್ರಿಗೆ ಸಭೆ ಏನಾಯ್ತು ಬೆಳಿತಾ ಹೋಯ್ತು. ಅವಾಗ ಸಭೆ ಏನಾಗೋಯ್ತು ಅಂದ್ರೆ 2 ಭಾಗ ಆಯ್ತು. ಒಂದು ಕ್ಲರ್ಜಿ, ಇನ್ನೊಂದು ಲೈಟಿ ಅಂತ ಹೇಳ್ತಾರೆ. ಅಂದ್ರೆ ಸಭಾಧ್ಯಕ್ಷರು, ಆಮೇಲೆ ಏನ್ರಿ ಸಭೆಯ ಸದಸ್ಯರುಗಳು. ಸಭೆಯ ಸದಸ್ಯರುಗಳಿಗೆ ಸಭಾಧ್ಯಕ್ಷನ ಹುದ್ದೆಯಲ್ಲಿ ಏನು ಅಂತ ಪಾಲೇ ಇರಲಿಲ್ಲ.
ಸಭೆಗೆ ಬಂದು ಹೋಗೋದು ಅಷ್ಟೇ ಅವ್ರ ಕೆಲಸ. ಅದೇ ಸಭಾಧ್ಯಕ್ಷನ ಒಂದು ಕೆಲಸ ಸಭೆ ನಡೆಸೋದು, ಅದರ ಸಭೆಯ ಮೇಲ್ವಿಚಾರಣೆ ಮಾಡೋದು, ಸಭೆಯ ಎಲ್ಲ ಕಾರ್ಯಗಳನ್ನ ಮಾಡೋದು, ಹಾಡಾಡೋದು, ಅದರ ನಡ್ಸಂಥದ್ದು, ಅದರ ಉಪದೇಶ ಮಾಡೋಂಥದ್ದು, ಇವೆಲ್ಲ ಕೆಲಸ ಏನ್ರಿ ಸಭಾಧ್ಯಕ್ಷನ ಏನ್ ಮಾಡ್ತಾ ಇದ್ದ. ಅದರಿಂದ ಏನಪ್ಪ ಆಗೋದು ಅಂದ್ರೆ ಸಭೆ 2 ಭಾಗ ಹೋಗಿತ್ತು ನೋಡ್ರಿ. ಈ ಜನಗಳು ಸಭಾಧ್ಯಕ್ಷನಿಗೆ ಒಂದು ಗೌರವದಂತ ಒಂದು ದೃಷ್ಟಿಯಲ್ಲಿ ಏನ್ ಮಾಡ್ರಿ ನೋಡಕ್ಕೆ ಶುರು ಮಾಡಿದ್ರು. ಯಾವಾಗ ಅವ್ರಿಗೆ ಗೌರವ, ಘನತೆ, ಏನ್ರಿ ಒಂದು ಮರ್ಯಾದೆ ಕೊಡಕ್ಕೆ ಶುರು ಮಾಡಿದ್ರು, ಸಭೆಯಲ್ಲಿ ಏನಾಯ್ತು, ಒಂದು ಗ್ಯಾಪ್ ಬರಕ್ ಶುರು ಆಯ್ತು. ಇವ್ರು ತುಂಬಾ ಪರಿಶುದ್ಧವಾದವರು, ತುಂಬಾ ಉನ್ನತವಾದವರು, ತುಂಬಾ ಶ್ರೇಷ್ಠವಾಗಿರೋರು. ಆಮೇಲೆ ಜನಗಳು ಯಾರಪ್ಪ ಅಂದ್ರೆ ತುಂಬಾ ಕೆಳಮಟ್ಟದಲ್ಲಿರೋರು, ಸಾಮಾನ್ಯ ಜನಗಳು ಅಂತೇನ್ರಿ. ಅದನ್ನ 2 ತರ ಒಂದು ಗುಂಪು ಏನ್ ಮಾಡಿದ್ರು ಅಲ್ಲಿ ಮಾಡಕ್ಕೆ ಶುರು ಮಾಡಿದ್ರು. ಅದರ ಇವಾಗ ನಾವು ಟ್ರೈನಲ್ಲಿ ಹೋದ್ರೆ ಅಥವಾ ಪ್ಲೇನಲ್ಲಿ ಹೋದ್ರೆ ಹೆಂಗಿದೆ, ಬಿಸ್ನೆಸ್ ಕ್ಲಾಸ್, ಎಕಾನಮಿ ಕ್ಲಾಸ್ ಅಂತ ಗೊತ್ತಾ, ಈ ತರ ಮಾಡ್ಬಿಟ್ರ ಭೇದ ಭಾವ ಏನ್ ಮಾಡ್ಬಿಟ್ರು. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ನೀವೆಲ್ಲರೂ ಏನ್ರಿ, ನೀವೆಲ್ಲರೂ ಸಹೋದರಗಳೇ, ನಿಮ್ಮಲ್ಲಿ ಮೇಲೂ ಇಲ್ಲ ಕೀಳು ಇಲ್ಲ ಅಂತ ಹೇಳ್ತಾರ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಈ ತರ ಏನ್ರಿ ಒಂದು ಬೈಫರ್ಕೇಶನ್ ಮಾಡಕ್ ಏನ್ ಮಾಡಿದ್ರು ಶುರು ಮಾಡುದು, ವ್ಯತ್ಯಾಸ ಅಲ್ರ. ಸೊ ಯಾವಾಗ ಈ ಸಭೆಯಲ್ಲಿ ಈ ತರ ಒಂದು ಭಿನ್ನಾಭಿಪ್ರಾಯಗಳು ಬಂದು ಏನ್ರಿ ಇವ್ರಿಗೆ ತುಂಬಾ ಶ್ರೇಷ್ಠವಾಗಿ ನೋಡಕ್ ಶುರು ಮಾಡಿದ್ರು, ಇವ್ರಿಗೇನಾಯ್ತು ಅಂದ್ರೆ ಸ್ವಲ್ಪ ಒಂದು ಸ್ಲೋ ಆಗಿ ಹೆಮ್ಮೆ ಬರಕ್ಕೆ ಏನಾಯ್ತು ಶುರು ಆಯ್ತು. ಆವಾಗ ಏನಪ್ಪ ಮಾಡಿದ್ರು, ನೆಕ್ಸ್ಟ್ ತನ್ನ ವಸ್ತ್ರದಲ್ಲಿ ಏನ್ರಿ ಬದಲಾವಣೆಗೆ ತರಕ್ಕೆ ಶುರು ಮಾಡಿದ್ರು. ಅದರ ಜನಗಳಿಗೆ ಕಂಪೇರ್ ಮಾಡ್ಬೇಕ್ರಿ, ಇವ್ರೇನ್ರಿ ಡಿಫ್ರೆಂಟ್ ಆಗಿ ಡ್ರೆಸ್ ಹಾಕೋದು. ಅದರ ಜನಗಳು ಒಂಥರ ಡ್ರೆಸ್ ಹಾಕೊಂಬಂದ್ರೆ ಇವ್ರೇನ್ರಿ ಅದಕ್ಕಿಂತ ಶ್ರೇಷ್ಠವಾದಂತ ಡ್ರೆಸ್ಸು. ಹಳೆ ಕಾಲದಲ್ಲಿ ಮಹಾಜಕ ಹಾಕೊಂತ ಇದ್ದ ಡ್ರೆಸ್ಸು, ಆ ಥರ ಏನ್ರಿ ಡ್ರೆಸ್ಗಳು ಹಾಕೊಂಡು ಅದರ ತುಂಬಾ ಒಂದು ಗೌರವದಿಂದ ಅಂದ್ರೆ ತುಂಬಾ ಟಿವಿ ಆಗಿ ಏನ್ರಿ ಬರೋಕೆ ಏನ್ ಮಾಡಿದ್ರು ಶುರು ಮಾಡಿದ್ರು. ಅವಾಗ ಜನಗಳು ಇವ್ರು ಇನ್ನೂ ಅಧಿಕವಾಗಿ ಏನ್ರಿ ರೆಸ್ಪೆಕ್ಟ್ ಕೊಡಕ್ಕೆ ಏನ್ ಮಾಡೋದು ಶುರು ಮಾಡಿದ್ರು. ನೋಡಿ ಆಕ್ಚುಲಿ ಈ ಒಂದು ಡ್ರೆಸ್ ಜೊತೆಗೆ ಎಷ್ಟೋ ಟೈಟ್ಲ್ಗಳನ್ನ ಏನ್ ಮಾಡೋರು ಹೆಸರು ಜೊತೆಗೆ ಇಟ್ಕೊಳಕ್ಕೆ ಶುರು ಮಾಡಿದ್ರು. ನೋಡಿ ಆಕ್ಚುಲಿ ಇವೆಲ್ಲ ಏನಂದ್ರೆ ನಮ್ಗೆ ಸಭೆಯಲ್ಲಿ ಕೊಟ್ಟಿರೋಂಥ ಸೇವಕರ ಹುದ್ದೆಗಳು. ಇದನ್ನ ನಮ್ಮ ಹೆಸರು ಜೊತೆಗೆ ಏನ್ ಮಾಡಂಗಿಲ್ಲ, ಸೇರ್ಸಾಗಿಲ್ಲ. ಇವ್ರೇನ್ ಮಾಡಿದ್ರು ಹೆಸರು ಜೊತೆಗೆ ಸೇರ್ಕೊಳಕ್ ಶುರು ಮಾಡ್ರು. ಸುವಾರ್ತಿಕನು ಅಲ್ವರ, ಆಮೇಲೆ ಏನ್ರಿ ಉಪದೇಶಕನು, ಬೋಧಕನು ಅಲ್ದ್ರ ಅಂತ ನೋಡ್ರಿ. ಬೈಬಲ್ ಹೇಳ್ತಾರೆ ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 13. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾ ಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನೋಡ್ರ, ಇವನ್ನೆಲ್ಲ ಅನುಗ್ರಹಿಸಿದ್ರು. ಇವೆಲ್ಲ ಆಕ್ಚುಲಿ ನಾವು ಮಾಡಂತ ಕೆಲಸ. ಇದು ಟೈಟ್ಲ್ ಅಲ್ಲ. ಇವ್ರೇ ಮಾಡ್ಬಿಟ್ಟು ಇದನ್ನ ಟೈಟ್ಲ್ ಆಗಿ ಮಾಡಿದ್ರು, ಉಪಯೋಗಿಸಕ್ಕೆ ಶುರು ಮಾಡಿದ್ರು. ಅದಕ್ಕೆ ಜನಗಳು ಇವ್ರನ್ನ ಕರಿಬೇಕಾರೆ ಹಿಂಗ್ ಕರಿಕೆ ಶುರು ಮಾಡಿದ್ರು, ಓ ಪಾಸ್ಟರ್, ಅಯ್ಯೋರೇ ಅದರ ಪಾಸ್ಟರ್ ಅಂತ ಏನ್ ಮಾಡಕ್ ಇವ್ರನ್ನ ಹೇಳಕ್ಕೆ ಶುರು ಮಾಡಿದ್ರು. ಇವಾಗ ಯೋಚನೆ ಮಾಡಿದ್ರಿ, ಎಲ್ಲಾ ಜನಗಳನ್ನ ಕರಿಬೇಕಾದ್ರೆ ಅಥವಾ ಇವ್ರನ್ನ ಸಪ್ರೇಟ್ ಆಗಿ ಪಾಸ್ಟರ್ ಅಂತ ಹೆಸರಿಟ್ಟು ಕರಿಬೇಕಾದ್ರೆ ಏನಾಯ್ತು, ಅಲ್ಲಿ ಗೌರವ ಜಾಸ್ತಿ ಆದಂಗೆ ಆಯ್ತು. ಅವಾಗ ಇವ್ರಿಗೆ ಏನಾಯ್ತು, ಸ್ವಲ್ಪ ಇನ್ನ ಫಸ್ಟೇ ಹೆಮ್ಮೆ ಇದೆ, ಏನಾಯ್ತು ಇನ್ನೂ ಸ್ವಲ್ಪ ಜಾಸ್ತಿ ಬರಂಗೆ ಶುರು ಆಯ್ತು. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಯಾರ್ದೊಂದು ತಂದೆ ಅಂತ ಏನ್ ಮಾಡಕ್ ಹೋಗ್ಬಿಡಿ, ನೀವು ಕರಿಬೇಡಿರಿ. ಇವ್ರು ಏನ್ ಮಾಡೋದು, ತಂದೆ ಅಂತ ಇಟ್ಕೊಳಕ್ ಶುರು ಮಾಡೋದು. ತಂದೆ ಅಂದ್ರೆ ಏನ್ರಿ, ನೀವೆಲ್ಲಾ ಜನಗಳಿಗೂ ಆತ್ಮಿಕವಂತ ತಂದೆ ನಾನು ಅಂತ ತಂದೆ ಅಂತ ಏನ್ ಮಾಡೋದು ಇಟ್ಕೊಳಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ತಂದೆ ಬಗ್ಗೆ ಹೇಳ್ಬೇಕಾರೆ, ಓದಿ ಮತ್ತೆ 23:9-8. ಇದಲ್ಲದೆ ಭೂಲೋಕದಲ್ಲಿ ಆದರೆ ನೀವು ಬೋಧಕರನ್ನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ನೋಡ್ರ ಏನ್ರಿ, ನೀವೆಲ್ಲ ಸಹೋದರಗಳೇ, ಬೋಧಕರು ಅಂತ ಕೂಡ ಕಡೆಯಂಗಿಲ್ಲ ರೀ. ಅದರ ತಂದೆ ಅಂತ ಕಡೆಯಂಗಿಲ್ಲ, ಯಾವ ಪದವಿ ಯಾವ ಗೌರವ ಇಲ್ಲ. ಯೇಸು ಕ್ರಿಸ್ತ ಒಂದೇ ಟೈಟ್ಲ್ ಕೊಟ್ಬಿಟ್ರು, ನೀವೆಲ್ಲರೂ ಈಕ್ವಲ್, ಯುರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲ ಸಹೋದರಗಳು ಅಂತ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಇದನ್ನ ಮೀರಿ ಇದನ್ನ ಏನ್ರಿ ತಮ್ಮ ಒಂದು ಟೈಟ್ಲ್ ಆಗಿ ಉಪಯೋಗಿಸೋದಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು. ನೆಕ್ಸ್ಟ್ ಸೈನ್ಸ್, ಸಂತರು ಅಂತ ಏನ್ ಮಾಡಿದ್ರು, ಅದರ ಆ ಒಂದು ಪದವಿ ಇಟ್ಕೊಳಕ್ಕೆ ಏನ್ ಮಾಡಿದ್ರಲ್ಲಿ ಶುರು ಮಾಡಿದ್ರು, ಸೈನ್ಸ್ ಅಂತ ಅಂದ್ಬಿಟ್ಟು. ಅದರ ಏನಪ್ಪ ಇದು ಸೈಂಟ್ ಅಂದ್ರೆ, ಈ ಪದ ಕೇಳಿದಿರಾ? ಸೈಂಟ್ ಆಂಟೋನಿಯಾರ್, ಸೈಂಟ್ ಝೇವಿಯರ್ ಕೇಳಿದಿರಲ್ಲ, ಸೈಂಟ್ ಮೇರಿ, ಸೈಂಟ್ ತೆರಿಸಾ. ಏನಿದು ಸೈಂಟ್ ಅಂದ್ರೆ ಅಲ್ವರಾ? ಆಕ್ಚುಲಿ ಸೈಂಟ್ ಅಂದ್ರೆ ಇಂಗ್ಲಿಷ್ ಪದ, ಆಕ್ಚುಲಿ ಸ್ಯಾಂಕ್ಟಿಫೈಡ್ ಅಂತ ಅರ್ಥ. ಸ್ಯಾಂಕ್ಟಿಫೈಡ್ ಅಂದ್ರೆ ಏನರ್ಥ ಏನ್ರಿ, ಪರಿಶುದ್ಧವಾಗಿರೋರು. ಏನ್ ಪರಿಶುದ್ಧವಾಗಿರೋರು ಅಂದ್ರೆ ಮದುವೆ ಮಾಡ್ಕೊಂಡಿದ್ದೀರಾ ಹಂಗೇ ಪರಿಶುದ್ಧವಾಗಿರೋ ಪರಿಶುದ್ಧನ? ಪರಿಶುದ್ಧ ಹಂಗಾಗಲ್ಲ ಮನುಷ್ಯ.
ಪರಿಶುದ್ಧ ಮತ್ತೆ ಹೇಗಾಗ್ತಾನೆ ನೋಡಿ, ಸತ್ಯವೇದ ಹೇಳ್ತಾರೆ, ಓದೋಣ. 1 ಕೊರಿಂಥ 1:2 ಓದಿ. ಸ್ವಸ್ಥೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಥ್ಯಾಂಕ್ ಯು. ಅಲ್ವರ, ನೋಡ್ಬೇಕಾರೆ ಏನ್ರಿ, ಕೊರಿಂಥದಲ್ಲಿರೋಂಥ ಸಭೆಗೆ ಅಂದ್ರೆ ಯಾರಪ್ಪ? ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠೆ ಆದವರು, ದೇವಜನನಾಗುವುದಕ್ಕೆ ಕರೆಯಲ್ಪಟ್ಟವರು. ಹೆಂಗೆ? ಯೇಸು ಕ್ರಿಸ್ತನ ರಕ್ತದಿಂದ ಏನ್ರಿ ಆದವ್ರು ಅಂತಿವ್ರು? ಪ್ರತಿಷ್ಠೆಯಾದವರು ಇವರೇ ಸ್ಯಾಂಕ್ಟಿಫೈಡ್ ಒನ್ಸ್. ಅಂದ್ರೆ ಒಬ್ಬ ಮನುಷ್ಯ ಪರಿಶುದ್ಧ ಆಗ್ತಾನೆ. ಹೆಂಗ್ ಪರಿಶುದ್ಧ ಆಗ್ತಾನೆ? ಯೇಸು ಕ್ರಿಸ್ತನ ರಕ್ತದಿಂದ. ಯೇಸು ಕ್ರಿಸ್ತ ಇವ್ರು ಮತ್ತೆ ಸ್ಪೆಷಲ್ ರಕ್ತ ಕೊಟ್ಟವ್ರ? ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ್ ಕೊಟ್ಟವ್ರೆ. ಅಲ್ರ, ಇವ್ರು ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರೋ ಅವರೆಲ್ಲ ಏನಾಗಿದ್ದಾರೆ ಇವಾಗ? ಯೇಸು ಕ್ರಿಸ್ತನಲ್ಲಿ ಸಂತರುಗಳಾಗಿದ್ದಾರೆ, ಪರಿಶುದ್ಧರಾಗಿದ್ದಾರೆ. ಅದ್ರ ಇವಾಗೇನ್ ಮಾಡ್ಬಿಟ್ರು ಅಂತಂದ್ರೆ, ಈ ಸೇಂಟ್ಗಳಿಗೆ ಮಾತ್ರ ಸ್ಪೆಷಲ್ ಒಂದು ಸ್ಥಾನ, ಸ್ಪೆಷಲ್ ಮರ್ಯಾದೆ ಏನ್ ಮಾಡೋದು, ಕೊಡಕ್ಕೆ ಶುರು ಮಾಡೋದು. ಆಮೇಲೆ ಏನ್ರಿ, ಇವ್ರು ದೇವ್ರಿಗೂ ಮನುಷ್ಯಗೆ ಏನಾಗಿದೆ, ಮಧ್ಯಸ್ಥರಾಗಿದ್ದಾರೆ ಅಂತ ಏನ್ ಮಾಡೋದು ಅಂದ್ರೆ, ಸೆಂಟ್ ಆಂಥೋನಿಯರ್ ಅಂತೆ, ಸೆಂಟ್ ಜೇವಿಯರ್ ಅಂತೆ, ಸೆಂಟ್ ತೆರೇಸಾ ಅಂತೆ, ಇವ್ರನ್ನೆಲ್ಲ ಏನ್ ಮಾಡ್ರು, ಮಧ್ಯಸ್ಥರಾಗಿ ಇಟ್ಬಿಟ್ರು. ಸತ್ಯವೇದ ಏನಪ್ಪ ಹೇಳ್ತಾನೆ? ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ನಿಜನಂತೆ. ಓದಿ ನೋಡೋಣ. 1 ತಿಮೋಥಿ 2ನೇ ಅಧ್ಯಾಯ 3-6 ಓದಿ ಬರ್ತಾರೆ. ಬ್ರದರ್ ಹೇಳಿ. 1 ತಿಮೋಥಿ 2nd chapter 3-6. ಸುರೇಶ್ ಬ್ರದರ್, ಮಾಯಾ ಸಿಸ್ಟರ್, ದೇವದನ್ ಬ್ರದರ್, ಅನಿಲ್ ಬ್ರದರ್, ಯಾರು ಓದ್ತೀರಾ? ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚಿಕೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡ್ರ, ದೇವರು ಒಬ್ಬರೇ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥರು ಜನಂತೆ ಒಬ್ರೇ. ಅದ್ಯಾರಪ್ಪ? ಯೇಸು ಕ್ರಿಸ್ತನೇ. ಆಂಟನಿಯಾರು ಇಲ್ಲ, ಜೇವಿಯರು ಇಲ್ಲ, ತೆರೇಸನ ಇಲ್ಲ, ಮೇರಿ ಯಾರು ಇಲ್ಲ ರೀ. ಇವ್ರೇನ್ ಮಾಡ್ಬಿಟ್ರು? ಇವನ್ನೆಲ್ಲ ತಂದೇನ್ ಮಾಡ್ಬಿಟ್ರು, ಸೆಂಟ್ರಲ್ಲೇ ಇಟ್ಬಿಟ್ರು. ಅವಾಗ ಜನಗಳು ಏನ್ರಿ, ಬೈಬಲ್ ಇಲ್ವಲ್ಲ, ಅದಕ್ಕೆ ಜನಗಳು ಇವನ್ನೆಲ್ಲ ತುಂಬಾ ಗೌರವದಿಂದ ಮಾಡಕ್ ನೋಡಕ್ ಶುರು ಮಾಡಿದ್ರು. ಯಾವಾಗ ಜನಗಳು ಇವ್ರಿಗೆ ಮರ್ಯಾದೆ ಜಾಸ್ತಿ ಕೊಡೋಕೆ ಶುರು ಮಾಡಿದ್ರೆ, ಇವ್ರೇನಪ್ಪ ಮಾಡೋದಂದ್ರೆ ಇನ್ನೂ ಅಧಿಕವಾಗಿ ಟೈಟಲ್ಗಳು ಇಟ್ಕೊಳಕ್ ಶುರು ಮಾಡಿದ್ರು ಹೆಸರು ನಡುವೆ. ಅದ್ರ ಯಾರಪ್ಪ? ರೆವರೆಂಡ್ ಅಂತ ಕೇಳಿದ್ರ? ರೆವರೆಂಡ್ ಅಂದ್ರೆ ಟೈಟ್ಲಾ? ರೆವರೆಂಡ್ ಸೋ ಅಂತ ಇರ್ತಾನೆ. ಅದರ ಏನಪ್ಪ ರೆವರೆಂಡ್ ಅಂದ್ರೆ? ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ರೆವರೆಂಡ್ ಅಂದ್ರೆ ಒಂದು ಪೊಸಿಷನ್ನು ಅಂತ. ರೆವರೆಂಡ್ ಅಂದ್ರೆ ತಂದೆಯ ದೇವರಿಗಿರಂತ ಏನ್ರಿ ಹೆಸರು, ಅವ್ರ ನಾಮ ಅದು. ಇದನ್ನ ಏನ್ ಮಾಡ್ಬಿಟ್ರು, ಮನುಷ್ಯ ತನಗಿಟ್ಕೊಳಕ್ ಶುರು ಮಾಡ್ದ. ನೋಡಿ, ಎಲ್ಲಿ ಹೇಳ್ತಾರೆ ಬೈಬಲ್ ಅಲ್ಲಿ? ಕೀರ್ತನೆ 111:9 ಓದಿ. ಕೀರ್ತನೆ 111:9. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಆತನ ನಾಮ ಏನ್ರಿ? ಪರಿಶುದ್ಧವೂ ಭಯಂಕರ. ಆ ಭಯಂಕರ ಅಂತ ಪದ ಬರ್ತಾ ಗೊತ್ತಾ? ಅದೇ ಇಂಗ್ಲಿಷ್ ಅಲ್ಲಿ ಬರೋ ರೆವರೆಂಡ್. ನೋಡಿ, ಇಂಗ್ಲಿಷ್ ಅಲ್ಲಿ ಓದ್ತೀನಿ ಇಲ್ಲಿ. Psalm 7:11-19. He sent redemption unto his people. He hath commanded his covenant forever. Holy and reverend is his name. Holy and reverend is God's name. ದೇವ್ರ ಹೆಸರು ಏನಪ್ಪ ಅಂದ್ರೆ ಪರಿಶುದ್ಧನು, ಮತ್ತೇನ್ರಿ ಭಯಂಕರರು. ಆ ಭಯಂಕರ ಅಂತ ಪದ ದೇವ್ರು ಕೊಡಂತ. ಇದು ನಮ್ಮ ಮನುಷ್ಯ ಮಾಡೋದು ಹೇಳ್ಕೊಳಕ್ಕೆ, ನನಗೆ ಇಟ್ಕೊಳಕ್ ಶುರು ಮಾಡ್ಬಿಟ್ಟ. ಇವಾಗ ಯೋಚನೆ ಮಾಡಿ, ಮನುಷ್ಯ ಮತ್ತೆ ದೇವ್ರು ಈಕ್ವಲ್ಲ. ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದಾರೆ? ದೇವದೂತರಿಗಿಂತ ಏನ್ ಮಾಡೋದು, ಸ್ವಲ್ಪ ಕಮ್ಮಿ ಆಗಿ ದೇವ್ರು ಮನುಷ್ಯನ ಸೃಷ್ಟಿ ಮಾಡಿದ್ದಾರೆ. ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5 ಹೇಳ್ತಾರಲ್ಲ, ಅದು ಆದಾಮ್ ಬಗ್ಗೆ ಹೇಳೋದು. ಪಾಪದ ಬಿದ್ದಿರೋ ಮನುಷ್ಯ ಇನ್ನೂ ಮೋಸವಾಗಿ ಏನಾಗಿದ್ದಾನೆ, ಕೆಳಗಿದ್ದಾನೆ. ಹಂಗಿರ್ಬೇಕಾರೆ ಪಾಪದ ಬಿದ್ದಿರೋಂಥ ಮನುಷ್ಯನ್ಗೂ ದೇವ್ರಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯನಾ? ಕರ್ತನಲ್ಲಿ ಪ್ರೀತಿ ಆದಸರಿಗೆ ಖಂಡಿತವಾಗೂ ಸಾಧ್ಯ ಇಲ್ಲ. ಯೋಚನೆ ಮಾಡ್ರಿ, ಇದು ಎಷ್ಟೋ ಜನ ತನ್ನ ಹೆಸರು ಪಕ್ಕದಲ್ಲಿ ಏನಂತಾರೆ, ಈ ಟೈಟ್ಲ್ಗಳನ್ನ ಪ್ರಿಫಿಕ್ಸ್ ಆಗಿ ಇಸ್ಕೊಂತಾರೆ. ಡಾಕ್ಟರ್, ಪ್ರೊಫೆಸರ್, ಕ್ಯಾಪ್ಟನ್, ಪೊಲೀಸ್ ಆಫೀಸರ್ಗಳು ಅದರ ಏನಕ್ಕೆ ಇಟ್ಕೊಂತಾರೆ ಅಂತಂದ್ರೆ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಯಾಕೆಂದ್ರೆ ಇವಾಗ ನೋಡಿ, ಇವಾಗ ಟ್ರೈನು ಇಲ್ಲ ಏರೋಪ್ಲೇನೋ ಟಿಕೆಟ್ ಏನೋ ಬುಕ್ ಮಾಡ್ಬೇಕಾದ್ರೆ ವೇಟಿಂಗ್ ಲಿಸ್ಟ್ ಬರ್ತಾರೆ ಗೊತ್ತಾ? ಆ ವೇಟಿಂಗ್ ಲಿಸ್ಟ್ ಅಲ್ಲಿ ನಾವು ಡಾಕ್ಟರ್ ಅಥವಾ ಪೊಲೀಸ್ ಆಫೀಸರ್ ಅಥವಾ ಡಿಟೆಕ್ಟಿವ್ ಅಥವಾ ಆರ್ಮಿ ಪರ್ಸನ್ ಅಂತ ಬರ್ದ ಅಂತಂದ್ರೆ ವೇಟಿಂಗ್ ಲಿಸ್ಟ್ ಕನ್ಫರ್ಮೇಷನ್ ಮಾಡೋಕ್ಕೆ ಇಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ? ಯೋಚನೆ ಮಾಡಿ, ಅಷ್ಟು ದೊಡ್ಡ ಪ್ಲೇನಲ್ಲಿ ಒಬ್ಬ ಡಾಕ್ಟರ್ ಇದ್ರೆ ಏನ್ ಮಾಡ್ಬೋದು, ಎಷ್ಟು ಪ್ರಾಣ ಮಾಡೋದು ಉಳಿಸ್ಬೋದು. ಒಬ್ಬ ಪೊಲೀಸರು ಇದ್ರೆ ಏನ್ ಮಾಡ್ಬೋದು, ಏನೋ ದುರ್ಘಟನೆ ಆದವಾಗ
ಎಷ್ಟೋ ಜನ ಅಪಾಯದಿಂದ ಮಾಡೋದವನು ಕಾಪಾಡ್ಬೋದು. ಅದಕ್ಕೆ ಕಂಡಿಡಿಯೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇದನ್ನ ಏನ್ ಮಾಡಿದ್ರು, ಮಾಡಿದ್ರು. ಇವ್ರು ಏನ್ ಮಾಡ್ಬಿಟ್ರು ಅಂತೆ, ಇದನ್ನ ಫ್ಯಾಷನ್ ಆಗಿ ಯೂಸ್ ಮಾಡಕ್ ಶುರು ಮಾಡ್ಬಿಟ್ರು. ಅದರ ಏನಂತ ಇಟ್ಕೊಂಡು ಶುರು, ರೆವ್ರೆಂಡ್, ಮೋಸ್ಟ್ ಹೋಲಿ ರೆವ್ರೆಂಡ್ ಅಂತ ಬಿಟ್ಬಿಟ್ರು. ಪಕ್ಕದಲ್ಲಿ ಹೆಸರು ಪಕ್ಕದಲ್ಲೆಲ್ಲ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಅಲ್ವರ ಯಾಕಪ್ಪ ಇದೇ ಥರ ಎಲ್ಲ ಇಟ್ಕೊಂತಾರ? ಕಸ ಹೊಡಿ ನಂಗೆ ಇಟ್ಕೊಂತಾನ, ಕಸ ಹೊಡಿಯೋನು ಅಂತ ಮುಟ್ಟೇನ ಹೆಸರು ಇಟ್ಕೊಂತಾನ? ಇಲ್ವಲ್ಲ. ಅಕೌಂಟೆಂಟ್ ಕೆಲಸ ಮಾಡೋದು ಅಕೌಂಟೆಂಟ್ ಎಸ್ ಅಂತ ಮುಟ್ಟೇನ ಹೆಸರು ಇಟ್ಕೊಂತಾರ? ಇಲ್ವಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಇದು ಸತ್ಯವೇದಿಕೆನಾಯ್ತು, ವಿರುದ್ಧವಾಗಾಯ್ತು ಅಲ್ಲರ. ಆಮೇಲೆ ಹಿಂಗೆ ಪೊಸಿಷನ್ಸ್ ಎಲ್ಲ ಹೆಸರುಗಳೆಲ್ಲ ಇಟ್ಕೊಂಡಿದ್ಮೇಲೆ ಏನ್ರಿ ಇನ್ನ ಗ್ರ್ಯಾಂಡ್ ಆಗದೆ ಮಾಡಿದ್ರು, ಬಟ್ಟೆಗಳನ್ನ ಹಾಕಕ್ ಶುರು ಮಾಡಿದ್ರು. ಯಾವ ತರ ಗ್ರ್ಯಾಂಡ್ ಆಗಿ ಅಂತಂದ್ರೆ, ಈ ಮಹಾಜಕ ಏನ್ರಿ ಗ್ರ್ಯಾಂಡ್ ಆಗಿರೋ ರೋಬ್ ಹಾಕೊಂಡ್ಬಿಡ್ತಾರೆ ಗೊತ್ತಾ? ಆ ತರ ಏನ್ರಿ ಗೋಲ್ಡನ್ ಗೋಲ್ಡಲ್ಲು ವೈಟ್ ಲೆನಿನ್ ಬಟ್ಟೆ ಹಾಕೊಂಡೇನ್ರಿ, ಪರಿಶುದ್ಧವಾಗಿರೋ ತರ, ಇಲ್ದಿರೋದ್ ಬೈಬಲ್ ಇಲ್ದಿರೋರೆಲ್ಲ ಏನ್ರಿ ಮಾಡಕ್ ಶುರು ಮಾಡಿದ್ರು. ಹೆಂಗಾಗ್ಬಿಟ್ರು ಅಂದ್ರೆ, ಸಭೆಗೆ ಸಭಾಧ್ಯಕ್ಷನ್ ಬರ್ತಾರೆ ಅಂತಂದ್ರೆ ಏನ್ರಿ ಏನ್ ಬಂದಂಗೆ ಗ್ರ್ಯಾಂಡ್ ಆಗಿ ಏನ್ರಿ ರೆಡ್ ಕಾರ್ಪೆಟ್ ಅಲ್ಲಿ ಏನೋ ಬಂದಂಗೆ, ದೊಡ್ಡ ಹೀರೋಯಿನ್ ಬಂದಂಗೆ. ಇಲ್ಲಾಂದ್ರೆ ಸರ್ಕಸ್ ಕಂಪನಿಲಿ ಜೋಕರ್ಗಳು ಬರ್ತಾರೆ ನೋಡ್ರಿ ಇದ್ದೀನಿ, ಒಂದೊಂದು ವಾರ ಒಂದೊಂದ್ ತರ ಆ ತರ ಏನ್ರಿ ಬರೋದಕ್ಕೆ ಶುರು ಮಾಡಿದ್ರು. ಈಗ ಸರಿ, ಇವೆಲ್ಲ ಹೆಂಗ್ ಶುರು ಆಯ್ತು, ಇವೆಲ್ಲ ಸಭೆಯಲ್ಲಿ ಹೇಗ್ ಬಂತು ಅಂತ ಹೇಳ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಆ ಕಾಲದಲ್ಲಿ ಇಡೀ ಲೋಕಕ್ಕೆ ಕ್ಯಾಪಿಟಲ್ ಯಾರಪ್ಪ ಅಂತ ನೋಡ್ತೀವಿ ಅಂದ್ರೆ ರೋಮ್. ಇಡೀ ಲೋಕನ ಆಳ್ವಿಕೆ ಮಾಡ್ತಿದ್ರು ರೋಮ್ ರಾಜ್ಯ. ಅದರ ರೋಮ್ ರಾಜ್ಯ ಚೆನ್ನಾಗಿ ಜ್ಞಾಪನ ಆಯ್ತಾ? ದಾನಿಯೇಲ್ 2ನೇ ಅಧ್ಯಾಯದಲ್ಲಿ 4ನೇ ಒಂದು ಜೀವಿ, 4ನೇ ಒಂದು ಲೋಹ, ರೋಮ್ ರಾಜ್ಯ ಇಡೀ ಲೋಕನ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಯೇಸುಗೆ ಸುಟ್ಬೇಕಾದ್ರೆ ರೋಮ್ ರಾಜ್ಯ ತರ ಇದ್ದಿದ್ದು. ಆ ರೋಮ್ ರಾಜ್ಯಕ್ಕೆ ಕಾನ್ಸ್ಟ್ಯಾಂಟೀನ್ ಅಂತ ಎಂಪರರ್ ಇದ್ದ. ಇವನೇನ್ ಮಾಡ್ತಾನೆ, ಒಂದಿನ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನ ಆಕಾಶದಲ್ಲಿ ಒಂದು ಶಿಲ್ಬೆ ಕಾಣಿಸ್ತಂತೆ ಅವನಿಗೆ. ಅದನ್ನ ಬೇರೆ ಯಾರು ಕಾಣಿಸಲ್ಲ, ಇವನು ಹೇಳ್ಕೊಂತಾನೆ ಕಾಣಿಸ್ತು ಅಂತ. ಸೊ ಆ ಶಿಲ್ಬೆ ನೋಡಿದ್ಮೇಲೆ ಯುದ್ಧಕ್ಕೆ ಹೋಗಿದ್ಮೇಲೆ ಯುದ್ಧದಲ್ಲಿ ಗೆದ್ದು ಬಿಡ್ತಾನೆ. ಗೆದ್ದಿದ ತಕ್ಷಣ ಇವನೇನ್ ಮಾಡ್ತಾನೆ, ಬಂದ್ಬಿಟ್ಟು ಅದು ಒಂದು ಶಿಲ್ಬೆ ಇದೆಯಲ್ಲ, ಅದು ಯಾರ್ದು ಅಂತ ಕೇಳ್ಬೇಕಾರೆ ಅದು ಕ್ರಿಶ್ಚಿಯನ್ಸ್ದು, ಯೇಸು ಕ್ರಿಸ್ತ ಸತ್ತಿರೋದು ಶಿಲ್ಬೆ ಮೇಲೆ ಅಂತ ಹೇಳ್ಬೇಕಾರೆ, ಇವನೇನ್ ಮಾಡ್ತಾನೆ, ಆ ಶಿಲ್ಬೆ ನೋಡಿದ್ಮೇಲೆ ನನಗೆ ಯುದ್ಧದಲ್ಲಿ ಜಯ ಆಯ್ತು ಅಂತ ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ, ಇವ್ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತಾನೆ. ಕ್ರಿಶ್ಚಿಯಾನಿಟಿ ಏನ್ ಕನ್ವರ್ಟ್ ಆಗ್ತಾನೆ? ಸತ್ಯದ ಮೇಲೆ ಆಗ್ಲಿ ದೇವ್ರ ಮೇಲೆ ಆಗ್ಲಿ ಏನಿಲ್ಲ ಇವನಿಗೆ ಪ್ರೀತಿ ಯಾವ್ದು ಇಲ್ಲ, ನಂಬಿಕೆ ಏನಿಲ್ಲ ಯಾವ್ದು ಇಲ್ಲ. ಏನಪ್ಪಾ ಅಂತಂದ್ರೆ ಒಂದು ಏನ್ರಿ ಆ ಒಂದು ಯುದ್ಧದಲ್ಲಿ ಗೆದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹೆಸರಿಗಾಗಿ ಏನ್ ಮಾಡ್ತಾನೆ ಅವನು, ಆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೆ. ಏನೋ ಬೈಬಲ್ಗೆ ಬಂದು ಏನೋ ಗೊತ್ತಿಲ್ಲ ಅವ್ನಿಗೆ ಅಲ್ವರ. ಇವನು ಯಾವಾಗ ಕನ್ವರ್ಟ್ ಆಗ್ತಾನೋ ಇವನೇನ್ ಮಾಡ್ತಾನೆ, ಜನಗಳಿಗೆಲ್ಲ ಆಫರ್ ಕೊಟ್ಬಿಡ್ತಾನೆ. ಯಾರೆಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಿರೋ ಎಲ್ಲರಿಗೂ ಕೆಲಸ ಕೊಡ್ತೀನಿ ನನ್ನ ಆಸ್ಥಾನದಲ್ಲಿ, ಮದುವೆ ಎಲ್ಲರಿಗೂ ಮದುವೆ ಮಾಡಿಸ್ತೀನಿ, ಸೈಟ್ ಇದ್ರಿಗೂ ಸೈಟ್ ಕೊಡ್ತೀನಿ, ಜಮೀನ್ ಇದ್ರು ಜಮೀನ್ ಕೊಡ್ತೀನಿ, ಎಲ್ಲಾ ತರ ದುಡ್ಡು ಕೊಡ್ತೀನಿ, ಎಲ್ಲಾ ತರ ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಇಡೀ ರೋಮಲ್ಲಿರೋರೆಲ್ಲ ದಬ 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 ಅಂತ ಏನಾಗ್ಬಿಟ್ರು, ಕನ್ವರ್ಟ್ ಆಗ್ಬಿಟ್ರು. ಅವಾಗೆ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಬಂದಿದ್ದು. ಇಲ್ಲಿವರೆಗೂ ಕನ್ವರ್ಷನ್ ಇರಲಿಲ್ಲ. ಬರೀ ಹೇಳ್ತಾ ಗೊತ್ತಾ, ಕ್ರಿಶ್ಚಿಯನ್ಸಾ, ಕನ್ವರ್ಟ್ ಆಗ್ಬಿಟ್ರಾ, ಎಷ್ಟು ಕೊಟ್ರಿ, ಫಸ್ಟ್ ಕೇಳಿ ಇದೇ ಬಂದಿದ್ದು ಅಲ್ವರಾ. ಸೊ ಯಾವಾಗ ಕ್ರಿಶ್ಚಿಯಾನಿಟಿ ಎಲ್ಲರೂ ಕನ್ವರ್ಟ್ ಆದ್ರೂ, ರೋಮಲ್ಲಿರೋಂಥ ಪೇಗನ್ ಧರ್ಮನ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಏನಾದ್ರು ಇವರಲ್ಲ ಮಾರ್ಪಾಡಾಗ್ಬಿಟ್ರು. ಯಾವಾಗ ಮಾರ್ಪಾಡಾದ್ರೂ ಸಭೆಯಲ್ಲಿ ಜನಗಳೇನಾಗ್ಬಿಟ್ರು, ಜಾಸ್ತಿ ಆಗ್ಬಿಟ್ರು. ನೋಡಿ, ಇದಕ್ಕಿಂತ ಮುಂಚೆ ಸಭೆ ಎಲ್ಲಿ ಸೇರ್ತಾ ಇದ್ದು, ಮನೆಗಳಲ್ಲಿ ಸೇರ್ತಾ ಇದ್ದು. ಚಿಕ್ಕ ಮನೆಗಳೆಲ್ಲ 10-20 ಜನ, 20-30 ಜನ ಸೇರ್ತಾ ಇದ್ರು. ಯಾವಾಗ ಸಭೆಯಲ್ಲಿ 100, 200, 1000 ಜನಗಳು ಬರೋಕ್ಕೆ ಶುರು ಮಾಡಿದ್ರು, ಅವಾಗ ರಾಜ ಏನ್ ಮಾಡ್ದ, ಓಹೋ ಹಂಗಾರೆ ಮನೆಗಳಲ್ಲಿ ಸೇರಕ್ಕೆ ಸಾಧ್ಯ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಒಂದು ದೊಡ್ಡ ಸ್ಥಳನ ಕಟ್ಟಬೇಕು ಅಂದ್ಬಿಟ್ಟು ರಾಜ ಏನ್ ಮಾಡ್ದ, ನಾನೇ ದುಡ್ಡು ಕೊಟ್ಟು ಕಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನ್ರಿ ಸಭೆಗಳು ಕಟ್ಟಕ್ಕೆ ಶುರು ಮಾಡ್ದ. ಇವಾಗ ಯೋಚನೆ ಮಾಡಿ, ರಾಜ ಒಂದು ಸಭೆನ ಕಟ್ತಾನೆ, ಹೆಂಗ್ ಕಟ್ತಾನೆ, ಚಿಕ್ಕದಾಗ ಕಟ್ತಾನ, ದೊಡ್ಡ ಅರಮನೆ ತರ ಏನ್ರಿ ಗ್ರ್ಯಾಂಡ್ ಆಗಿ ಕಟ್ಟಕ್ಕೆ ಶುರು ಮಾಡ್ದ. ಅದನ್ನೇ ಕೆಥೆಡ್ರಲ್ಗಳು ಅಂತ ಹೇಳೋದು. ಇವಾಗ ಯುರೋಪಲ್ಲಿ ಹೋದ್ರೆ, ಇಂಡಿಯಾದಲ್ಲಿ ಹೋದ್ರೆ ಎಲ್ಲಿದೆ ದೊಡ್ಡ ಕೆಥೆಡ್ರಲ್ಗಳು, ದೊಡ್ಡದು ಇತ್ತಲ್ಲ, ಇದೆಲ್ಲ ಕಟ್ಟಿದ್ದು ಯಾರಂದ್ರೆ ಈ ಎಲ್ಲ ಬ್ರಿಟಿಷರ್ಸ್ ಕಾಲದಲ್ಲಿ ಅಲ್ರ. ಯಾಕೆ ಜನಗಳು ಏನ್ರಿ 1000 ಜನಗಳು ಬರೋಕ್ ಶುರು ಮಾಡಿದ್ರು. ರಾಜ ತನ್ನ ಸ್ಟೇಟಸ್ ತಕ್ಕಂತ ಏನ್ ಮಾಡಿದ್ರು, ಕಟ್ಟಕ್ಕೆ ಶುರು ಮಾಡಿದ್ರು. ಸರಿ, ಇವಾಗ ಬಂದವರೆಲ್ಲ ಯಾರಿಗೂ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಲ್ಲ. ಸರಿ, ಬಂದ್ಬಿಟ್ರು. ಆದ್ರೆ ಇಲ್ಲಿ ಬಂದ್ರೆ ಏನಿಲ್ಲ, ಹಬ್ಬ ಇಲ್ಲ, ಆಚರಣೆ ಇಲ್ಲ, ಒಂದು ಔತಣ ಇಲ್ಲ, ಎಂಥದ್ದು ಇಲ್ಲ. ಆವಾಗ ಜನಗಳು ವಾಪಸ್ ಹೋಗೋದಕ್ಕೆ ಏನ್ ಮಾಡಿದ್ರು, ಶುರು ಮಾಡ್ಬಿಟ್ರು. ಆವಾಗ ಈ ಜನಗಳನ್ನ ಹಿಡಿಬೇಕಲ್ಲ, ಇಲ್ಲೇ ಉಳ್ಸ್ಕೊಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಧರ್ಮದಲ್ಲಿರೋಂಥ ಎಲ್ಲಾ ವಿಚಾರಗಳನ್ನ ಎಲ್ಲಿ ತಂದ್ಬಿಟ್ರು, ಸತ್ಯವೇದಿಗೆ ತಂದ್ಬಿಟ್ರು. ಅಲ್ಲಿ ಬೇರೆ ವಿಗ್ರಹಗಳನ್ನ ಆರಾಧನೆ ಮಾಡ್ತಿದ್ರು. ಆದ್ರೆ ಏನ್ರಿ, ಯೇಸು ಕ್ರಿಸ್ತನ್ಗೆ ವಿಗ್ರಹ ಮಾಡೋಣ, ವಿಗ್ರಹ ಬೇರೆ ಯಾವ್ದು ಬೇಡಪ್ಪ, ಯೇಸು ಕ್ರಿಸ್ತನೇ ಮಾಡೋಣ ಅಂದ್ಬಿಟ್ಟು ವಿಗ್ರಹ ಆರಾಧನೆ ಮಾಡಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತು ದೇವ್ರು ಅಂತಂದ್ರೆ ಯೇಸು ಕ್ರಿಸ್ತು ತಾಯಿ ಏನಾಗಿರ್ಬೇಕು,
ಅವರು ದೇವರಾಗಿರ್ಬೇಕು, ಅವ್ರ ತಂದೆ ದೇವರು, ಅಣ್ಣ ದೇವರು, ತಮ್ಮ ದೇವರು ಅಂತ ಏನ್ ಮಾಡುದು, ಎಲ್ಲರೂ ದೇವ್ರುಗಳು ಮಾಡಾಕ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡೋದಂತೆ, ಅದಕ್ಕೆ ವಸ್ತ್ರ ಹಾಕೋದಂತೆ, ಅದಕ್ಕೆ ಕ್ಯಾಂಡ್ಲ್ ಹಚ್ಚೋದಂತೆ, ಅಗರಬತ್ತಿ ಹಚ್ಚೋದಂತೆ, ಹೂವು ಹಾಕೋದಂತೆ. ಸೇಮ್ ಬೇರೆ ಧರ್ಮದಲ್ಲಿ ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಎಲ್ಲಿ ತಂದ್ಬಿಟ್ರು ಅಂದ್ರೆ ಸಭೆಯೊಳಗೆ ಏನ್ ಮಾಡ್ಬಿಟ್ರು ತಂದ್ಬಿಟ್ರು. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಇದುವರೆಗೂ ಬಂದಿರೋಂಥ ಜನಗಳಿಗೆ ಒಬ್ರಿಗೂ ಬೈಬಲ್ ಬಗ್ಗೆ ಏನಿಲ್ಲ ಗೊತ್ತಿಲ್ಲ, ಯಾರು ಬೈಬಲ್ ನೋಡ್ಕೊಂಡು ಬಂದಿಲ್ಲ, ಎಲ್ಲ ಬಂದಿರೋದು ಏನಕ್ಕಾಗಿ, ಬೆನಿಫಿಟ್ಗಾಗಿ ಏನ್ ಮಾಡೋ ಬಂದವ್ರೆ ಅದರ. ಇವಾಗ ಸಭೆ ಏನಾಗ್ಬಿಡ್ತು, ದೊಡ್ಡದಾಗ್ಬಿಡ್ತು. ಇವಾಗ ಸಭೆಯಲ್ಲಿ ಜನಗಳು ತುಂಬಾ ಜಾಸ್ತಿ ಆದ್ರು. ಇವಾಗ ಜನಗಳ ನೋಡ್ಕೊಳಕ್ಕೆ ಯಾರು ಬೇಕು, ಸಭಾಧ್ಯಕ್ಷನು ಬೇಕು. ಫಸ್ಟ್ ಏನಾಗ್ತಾ ಇತ್ತು ಸಭಾಧ್ಯಕ್ಷ ಅಂತಂದ್ರೆ, ಅವ್ನು ಕಷ್ಟಪಟ್ಟು ಕೆಲಸ ಮಾಡಿ ಏನ್ ಮಾಡ್ತಾರೆ, ಸಭೆ ನಡೆಸ್ತಂತ. ಇವಾಗ ಅವ್ನ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ಈ ಸಭೆಯಲ್ಲಿ ಜನಗಳು ನೋಡೋದು ಹೆಂಗೆ, ಸಾವಿರಾರು ಜನ ಇದ್ರೆ ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಅವ್ರ ಪ್ರಾಬ್ಲಮ್ಸ್ಗಳನ್ನ ನಿವಾರಿಸೋದು. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಇನ್ಮೇಲಿಂದ ನೀವು ಕೆಲ್ಸಕ್ಕೆ ಹೋಗ್ಬೇಡಿ, ನೀವೇನ್ ಮಾಡಿ ಸಭೆ ನಡೆಸಿ ಅಂತ ಅಂದ್ಬಿಟ್ಟು ನಂಗೆ ಅವಕಾಶ ಕೊಡ್ತಾನೆ. ಇವಾಗ ಇವನ್ ಸಭೆ ನಡೆಸಿದ್ರೆ ಮನೆ ನೋಡ್ಕೊಳೋದು ಯಾರು, ಅದಕ್ಕೆ ರಾಜ ಏನ್ ಮಾಡ್ದ, ರಾಜಾನೇ ಮನೆ ಕಟ್ಟಕ್ ಕೊಡಕ್ ಶುರು ಮಾಡ್ದ. ಸಭೆ ಇದಂದ್ರೆ ಸಭೆ ಹಿಂದ್ಗಡೆನೆ ಯಾರ ಮನೆ, ಹ ಈ ಒಂದು ಸಭಾಧ್ಯಕ್ಷ ಬಿಷಪ್ ಅವ್ರ ಮನೆ. ಇವಾಗ ಸಭೆ ದೊಡ್ಡದಾಗಿದೆ, ಬಿಷಪ್ ಮನೆ ಚಿಕ್ಕ ಗುಡ್ಸ್ಲ್ ತರ ಇದ್ದ ಚೆನ್ನಾಗಿರ್ತದ. ರಾಜ ಏನ್ ಮಾಡ್ದ, ಅದನ್ನು ಗ್ರ್ಯಾಂಡ್ ಆಗಿ ದೊಡ್ಡದಾಗಿ ಏನ್ ಮಾಡ್ದ, ಕಟ್ಟೋದಿಕ್ಕೆ ಶುರು ಮಾಡ್ದ. ಅದರ ಸರಿ ಮನೆ ಆಯ್ತು, ಹೊಟ್ಟೆ ಪಾಟಿಗೆ ದುಡ್ಡು ಬೇಕಲ್ವಾ, ಅದಕ್ಕೆ ಏನ್ ಮಾಡ್ದ ರಾಜ, ಅಯ್ಯೋ ನಾವೇ ಸ್ಯಾಲ್ರಿ ಕೊಡ್ತೀವಿ ಬಿಡಪ್ಪ, ಯಾವ ಕಾಣಿಕೆ ಏನು ಬೇಡ ಅಂತಂದ್ಬಿಟ್ಟು ರಾಜ ತನ್ನ ಖಜಾನ ಏನ್ ಮಾಡ್ದ, ದುಡ್ಡನ್ನ ಕೊಡಕ್ಕೆ ಶುರು ಮಾಡ್ದ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಸಭಾಧ್ಯಕ್ಷನ ಹುದ್ದೆಗೆ ಎಷ್ಟು ದುಡ್ಡು ಬರೋದಂದ್ರೆ ಆ ಕಾಲದಲ್ಲಿ ಜನಗಳು ಓದೋದೆಲ್ಲ ಬಿಟ್ಬಿಟ್ಟು ಈ ಕೆಲಸಕ್ಕೆ ಏನ್ ಮಾಡ್ಬಿಟ್ರು, ಫ್ರೀಯಾಗಿ ಸೇರ್ಕೊಂಡೋಗ್ಬಿಟ್ಟು ಈಸಿಯಾಗಿ ದುಡ್ಡು ಮಾಡ್ಬೋದಲ್ಲ ಅಂದ್ಬಿಟ್ಟು. ಆ ರೀತಿ ಏನಾಯ್ತಂದ್ರೆ ಸಭೆಯಲ್ಲಿ ಏನ್ರಿ ಸಭೆ ಜನಗಳಿಗೆ ಮುಖ್ಯತ್ವನೇ ಹೊಟ್ಟೈತ್ರಿ. ಜನಗಳು ಮುಖ್ಯನೇ ಇಲ್ಲ, ಬರೋರು ಹೋಗೋರು ಅಷ್ಟೇ. ಯಾವ್ದಕ್ಕೆ ಮುಖ್ಯತ್ವ ಆಗ್ಬಿಡ್ತು ಅಂದ್ರೆ ಮನೆ, ಬಿಲ್ಡಿಂಗ್, ಅಲ್ವರ ದುಡ್ಡು, ಇದಕ್ಕೇನಾಗ್ಬಿಡ್ತು ಮುಖ್ಯತ್ವ ಆಗ್ಬಿಡ್ತು. ಸುಮ್ಮನೆ ಜನಗಳನ್ನ ಹಂಗೇ ಏನ್ರಿ ಪ್ಯಾಚಪ್ ಮಾಡ್ಕೊಂಡು ಹಂಗೇ ಇಟ್ಕೊಂಡಂಗೆ ಆಗೋಯ್ತು. ಎಲ್ಲಿ ಹೊರಗಡೆ ಹೋಗ್ದಿರ್ತಿಲ್ಲ, ಅಲ್ಲೇ ಇಟ್ಕೊಂಡಂಗೆ ಸುಮ್ಮನೆ ಹಂಗೇನ್ರಿ ಇಟ್ಕೊಂಡಾಯ್ತು. ಸತ್ಯ ಇಲ್ಲ, ಬೈಬಲ್ ಇಲ್ಲ, ಎಂಥದ್ದು ಇಲ್ಲ. ಹೀಗೆ ಇರ್ಬೇಕಾದ್ರೆ ಏನ್ ಮಾಡ್ತಾನೆ, ಕಾನ್ಸ್ಟ್ಯಾಂಟಿನ್ ಅಂತ ಎಂಪರರು ತನ್ನ ದೇಶದ ಕ್ಯಾಪಿಟಲ್ನ ರೋಮಿಂದ ಕಾನ್ಸ್ಟಾಂಟಿನೋಪಲ್ಗೆ ಚೇಂಜ್ ಮಾಡ್ತಾನೆ. ಅಲ್ರ, ಯಾಕಂದ್ರೆ ಅವನ ಹೆಸರು ಕಾನ್ಸ್ಟಾಂಟಿನ್ ಅಂತಿತ್ತು, ಅವನ ಹೆಸರು ತಕ್ಕಂತೆ ಕಾನ್ಸ್ಟಾಂಟಿನೋಪಲ್ ಇರೋದನ್ನ ಏನ್ ಮಾಡ್ತಾನೆ, ರೋಮಿಂದ ಕಾನ್ಸ್ಟಾಂಟಿನೋಪಲ್ಗೆ ಏನ್ ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ. ಶಿಫ್ಟ್ ಮಾಡ್ಬಿಟ್ಟ, ಇಷ್ಟ ದಿನ ಎಲ್ಲ ಆಡಳಿತ ರೋಮಲ್ಲಿ ನಡೀತಾ ಇತ್ತು. ಇವಾಗ ರೋಮಲ್ಲಿ ರಾಜ ಇಲ್ಲ, ಎಲ್ಗೋಗ್ಬಿಟ್ಟ, ಕಾನ್ಸ್ಟಾಂಟಿನೋಪಲ್ಗೆ ಹೋಗ್ಬಿಟ್ಟಿದ್ದಾನೆ. ರೋಮಲ್ಲಿ ಏನೋ ಸಮಸ್ಯೆ ಬಂದ್ರೆ ಅಲ್ಲಿ ಸಮಸ್ಯೆ ನಿವಾರಿಸೋಕ್ಕೇನಿಲ್ಲ, ಯಾರೂ ಇಲ್ಲ. ಆವಾಗ ಜನಗಳು ನೆಕ್ಸ್ಟ್ ಎಲ್ಗೆ ಹೋಗಿ ಶುರು ಮಾಡೋದಂದ್ರೆ ರೋಮಲ್ಲಿರೋಂಥ ಬಿಷಪ್ ಹತ್ರ ಏನ್ ಮಾಡೋದು, ಹೋಗಿ ಶುರು ಮಾಡಿದ್ರು. ಯಾಕೆ ನೆಕ್ಸ್ಟ್ ಇದ್ದಿದ್ದ ಅಂತಾನೆ. ಅದರ ಎಲ್ಲ ಮುಖ್ಯತ್ವ ಜನಗಳಿಗೆ ಎಲ್ಲ 1000 ಜನಗಳು ನಡೆಸ್ತಾ ಇದ್ದಾನೆ ಅಂತಂದ್ರೆ ಎಲ್ಲ ಜನಗಳು ಯಾರು ತಗೋರು, ಬಿಷಪ್ ಹತ್ರ ಏನ್ ಮಾಡಿದ್ರು, ಒಪಿನಿಯನ್ ಕೇಳಕ್ ಹೋಗೋರು, ಸಜೆಷನ್ ಕೇಳಕ್ ಹೋಗೋರು. ಅವಾಗ ಏನಾಗ್ಬಿಡ್ತು ಅಂದ್ರೆ ರೋಮಲ್ಲಿರೋಂಥ ಎಲ್ಲ ಅಡ್ಮಿನಿಸ್ಟ್ರೇಷನ್ ಯಾರ ಕೈಲಿ ಬಂತು, ಆ ಬಿಷಪ್ ಕೈಲಿ ಏನಾಯ್ತು, ಸ್ಲೋ ಆಗಿ ಬಂತು. ಆಮೇಲೆ ಇವನು ಕಾನ್ಸ್ಟಾಂಟಿನ್ಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾನೆ ಕ್ಯಾಪಿಟಲ್, ಬಿಟ್ಟೇ ಬಿಟ್ಟ. ಅದರ ಇಲ್ಲೇ ಇರಲಿ ಬಿಡಿ, ರೋಮಲ್ಲಿರೋಂಥದ್ದೆಲ್ಲ ನೀವೇ ನೋಡ್ಕೊಳ್ಳಿ ಅಂತಂದ್ಬಿಟ್ಟು. ಅಲ್ವರ ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ ಜಸ್ಟಿನನ್ ಅಂತಂದ್ಬಿಟ್ಟು ಎಂಪರರ್ ಬರ್ತಾರೆ. ಕಾನ್ಸ್ಟಾಂಟಿನ್ ತೀರ್ಕೊಂಡ್ಬಿಡ್ತಾನೆ. ಜಸ್ಟಿನ್ ಅಂತ ಎಂಪರರ್ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ ಅಂತಂದ್ರೆ, ಅಯ್ಯೋ ಇವು ತುಂಬಾ ಪರಿಶುದ್ಧವಾದದ್ದು ಸ್ಥಾನ, ಏನ್ರಿ, ಅಯ್ಯೋ ರೋಮಲ್ಲಿರೋಂಥ ಬಿಷಪ್ ನಡೆಸ್ತಾ ಇರೋದು, ಇದನ್ನ ವಾಪಸ್ ನಂಗೆ ತೊಗೊಳಕ್ ನನ್ಗೆ ಗೌರವ ಇಲ್ಲ, ನನ್ಗೆ ಸ್ಥಾನಮಾನ ಇಲ್ಲ, ಅದಕ್ಕೆ ತಗತಿ ನನ್ಗಿಲ್ಲ, ಅದು ಯೋಗ್ಯತೆ ನಂಗಿಲ್ಲ ಅಂತ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ನೀವೇ ಇಟ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಯಾರ್ಯಾವ ರೋಮಲ್ಲಿರೋ ಬಿಷಪ್ಗೆ. ಯಾವಾಗ ರೋಮಲ್ಲಿರೋ ಬಿಷಪ್ಗೆ ಬಿಟ್ಬಿಡ್ತಾರೋ ಮಿಕ್ಕಿದ 4 ಜನ ಬಿಷಪ್ ಇದ್ದಲ್ಲ ಸುಮ್ಮನೆ ಇರ್ತಾರ. ಅದೇಂಗ್ ನೀವೊಬ್ರೆ, ನಾವ್ 4 ಜನ ಇದ್ದೀವಿ, ನಮಗೂ ಬೇಕು ಅಧಿಕಾರ ಅಂತ ಏನ್ ಮಾಡ್ತಾರೆ, ಅವ್ರ 4 ಜನದಲ್ಲಿ ಪೈಪೋಟಿ ಏನಾಗ್ತಾರೆ, ಶುರು ಆಗ್ತದೆ, ಜಗಳ ಶುರು ಆಗ್ಬಿಡ್ತಾರೆ, ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತಂದ್ಬಿಟ್ಟು. ಅದರ ಇವನ್ ರಾಜ ನೋಡ್ತಾನೆ. ಆಮೇಲೆ ಕೊನೆಗೆ ಏನ್ ಪ್ರಮಾಣ ಇರ್ತಾನೆ ಅಂದ್ರೆ, ನಾನು ಹೇಳ್ದಂಗೆ ಕೇಳ್ಬೇಕು, ರೋಮಲ್ಲಿರೋ ಬಿಷಪ್ ಅವನೇ ಹೆಡ್ಡು, ಎಲ್ಲಾರು ಅವ್ನ ಮಾತು ಕೇಳ್ಬೇಕು ಅಂತಂದ್ಬಿಟ್ಟು ಪ್ರಮಾಣ ಜಾರಿಗೆ ಮಾಡ್ಬಿಡ್ತಾನೆ. ಯಾರಾದ್ರೂ ರೋಮಲ್ಲಿರೋ ಬಿಷಪ್ ಮಾತು ಕೇಳಿಲ್ಲ ಅಂದ್ರೆ ಅವನ ತಲೆ ಕತ್ತರಿಸಾಕ್ಬಿಡ್ತಿತ್ತು ಹೇಳ್ತಾರೆ. ಆವಾಗ ಈ ಮಿಕ್ಕಿದ 4 ಬಿಷಪ್ಗಳು ಸೈಲೆಂಟ್ ಆಗಿ ಯಾರಿಗೆ ಸರೆಂಡರ್ ಆಗ್ಬಿಡ್ತಾರೆ ಅಂದ್ರೆ ರೋಮಲ್ಲಿರೋ ಬಿಷಪ್ ಸರೆಂಡರ್ ಆಗ್ಬಿಡ್ತಾರೆ. ಆವಾಗ ರೋಮಲ್ಲಿರೋ ಬಿಷಪ್ಗೆ ಪೋಪ್ ಅಂತ ಫಸ್ಟ್ ಟೈಮ್ ಹೆಸರು ಕೊಡ್ತಾರೆ. ಪೋಪನೇನೋ ಪಪ್ಪ, ಲ್ಯಾಟಿನ್ ಅಲ್ಲಿ ಪಪ್ಪ ಅಂತ. ನೀವೆಲ್ಲ 4 ಜನಕ್ಕೆ ಇವನೇ ಅಪ್ಪ, ಇವರೇ ಪಪ್ಪ, ಇವನ್ನೆಲ್ಲ ಪಪ್ಪ ಅಂತ ಕರಿಬೇಕು, ಪೋಪ್ ಅಂತ ಕರಿಬೇಕು ಅಂದ್ಬಿಟ್ಟು ಪೋಪ್ ಅಂತ ಏನ್ ಮಾಡಿದ್ರು ಕಳೆದಿಕ್ಕೆ ಶುರು ಮಾಡಿದ್ರು. ಅದರ ಏನ್ರಿ, ಅವಾಗ ಏನ್ರಿ ಒಂದು ಟೈಟ್ಲ್ ಇರ್ತದೆ, ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತ. ಈ ಟೈಟ್ಲ್ ನ ಪೋಪ್ಗೆ ಏನ್ ಮಾಡ್ತಾರೆ, ಕೊಡ್ತಾರೆ.
ಪಾಂಟಿಫಸ್ ಮ್ಯಾಕ್ಸಿಮಸ್ ಅನ್ನೋ ಗೊತ್ತಾ? ಮ್ಯಾಕ್ಸಿ ಅಂತಂದ್ರೆ ಏನು? ಮಿಡಿ, ಮ್ಯಾಕ್ಸಿ, ಮಿನಿ ಕೇಳಿದಿರಾ? ಅದರ ಮಿಡಿ ಅಂದ್ರೆ ಏನ್ರಿ ಉದ್ದ ಇರೋದು? ಹಾ, ಮ್ಯಾಕ್ಸಿ ಇದು ಉದ್ದ ಇರೋದು. ಅದರ ಮಿನಿ ಅಂದ್ರೆ ತುಂಬಾ ಚಿಕ್ಕದಾಗಿರೋದು. ಅದರ ಸೊ ಮ್ಯಾಕ್ಸಿಮಸ್ ಅಂದ್ರೆ ಮ್ಯಾಕ್ಸಿಮಮ್. ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತಂದ್ರೆ ತುಂಬಾ ಮುಖ್ಯವಾದಂತ ಧಾರ್ಮಿಕ ಗುರು ಅಂತ. ಈ ಸ್ಥಾನನ ಪೋಪ್ಗೆ ಏನ್ ಮಾಡ್ತಾರೆ? ಕೊಟ್ಬಿಟ್ಟು ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ. ಅವಾಗ ಪೋಪು ಎಲ್ಲಾ ಧಾರ್ಮಿಕವಂತ ವಿಚಾರನ ಏನ್ರಿ ಇವ್ನು ನೋಡ್ಕೊಳಕ್ ಏನ್ ಮಾಡ್ತಾನೆ? ಶುರು ಮಾಡ್ತಾನೆ. ಅವಾಗ ಪೋಪು ಏನ್ ಗೊತ್ತಾ ಮಾಡ್ತಾನೆ? ಒಂದ್ರ ಮೇಲೆ ಒಂದು ಟೈಟ್ಲ್ಗಳನ್ನ ಇಟ್ಕೊಳಕ್ ಶುರು ಮಾಡ್ತಾನೆ. ಹೋಲಿ ಫಾದರ್ ಆಫ್ ಫಾದರ್ಸ್, ತಂದೆಗಳಿಗೆ ತಂದೆ ಆಗಿರೋಂಥ ಪರಿಶುದ್ಧ ತಂದೆ. ಅದರ ಬೈಬಲ್ ಹೇಳ್ತಾರೆ ಎಲ್ಲಾರು ಅನೀತಿವಂತರು, ನೀತಿವಂತರು ಒಬ್ರು ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಾಪ ಇಲ್ಲ ಅಂತಂದ್ರೆ ನಾವು ದ್ರೋಹಿಗಳು ಅಂತ ಬೈಬಲ್ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಪರಿಶುದ್ಧ ತಂದೆ ಅಂತೆ, ತಂದೆ ಅಂತಾನೆ ಕರಿಬೇಡ ಅಂತ ಹೇಳ್ಬೇಕಾರೆ ಅದು ವಿರುದ್ಧವಾಗಿ ಏನ್ ಮಾಡ್ತಾರೆ? ಎಸಿಟ್ಕೊಳಕ್ ಶುರು ಮಾಡ್ತಾರೆ. ಆಮೇಲೆ ಎಲ್ಲಾ ಏನ್ರಿ ಪಾಸ್ಟರ್ಗಳಿಗೆ ಮುಖ್ಯವಾದ ಪಾಸ್ಟರ್ ಅಂತೇನ್ರಿ. ಇವರು ಎಲ್ಲಾ ಕುರುಬುಗಳಲ್ಲಿ ಮುಖ್ಯವಾದ ಕುರುಬ. ಎಲ್ಲಾ ತಲೆಗಳಲ್ಲಿ ತುಂಬಾ ಏನ್ರಿ ಧಾರ್ಮಿಕವಾದಂತ ತಲೆ. ಸಭೆಗೆ ತಲೆ ಯಾರು? ಕ್ರಿಸ್ತನ್ ತಾನೆ. ಅಲ್ಲ ಇವ್ರೇನ್ ಮಾಡ್ಬಿಟ್ರು? ಕ್ರಿಸ್ತನ್ನ ಬಿಟ್ಬಿಟ್ಟು ಮನುಷ್ಯನ ಏನ್ ಮಾಡ್ರು? ತಲೆಯಾಗೆ ಇಟ್ಕೊಳಕ್ಕೆ ಶುರು ಮಾಡಿದ್ರ ಏನ್ರಿ. ಇವರೇ ಯೇಸು ಕ್ರಿಸ್ತ ಅಂತ ಹೇಳ್ಕೊಳಕ್ ಶುರು ಮಾಡಿದ್ರು. ಓ, ಅಭಿಷಿಕ್ತನ ರೀತಿಯಲ್ಲಿ ನೋಡಿದ್ರೆ ಕ್ರಿಸ್ತನು ನಾವು ಭೂಲೋಕದಲ್ಲಿ ಅಲ್ರ. ಅಬ್ರಾಮ್ ತರ ನೋಡಿದ್ರೆ ಏನ್ರಿ ಪಿತೃಗಳಲ್ಲಿ ಅಬ್ರಾಮಿನ ಸ್ಥಾನ. ಮೆಲ್ಕಿಸೆಡೆಕ್ ತರ ಏನ್ರಿ ಒಂದು ಸ್ಥಾನ. ಅಬ್ರಾಮ್ ಮೆಲ್ಕಿಸೆಡೆಕ್ಕಿಗೆ ಕಾಣಿಕೆ ಕೊಟ್ಬಿಟ್ರು. ಆದ್ರೆ ಎಲ್ಲಾರು ಏನ್ ಮಾಡೋ ಕಾಣಿಕೆ ನಮಗೆ ತಂದ್ಕೊಡ್ಬೇಕು. ಅಧಿಕಾರದಲ್ಲಿ ನೋಡಿದ್ರೆ ಮೋಸಸ್ ತರ ಅಂತಂದ್ಬಿಟ್ಟು ಎಲ್ಲ ಸತ್ಯವೇದಲ್ಲಿ ವಿರುದ್ಧವಾಗಿರೋಂಥ ಟೈಟ್ಲ್ಗಳು ಏನ್ರಿ ಹೇಳಕ್ಕೆ ಶುರು ಮಾಡಿದ್ರು. ಮಹಾಜಿಕಂತರ ಏನ್ರಿ ಒಂದೊಂದು ಪೊಸಿಷನ್ಗಳು ತಗೊಂಡು ಇಡೀ ಸಭೆ ಮಕ್ಕಳು ಇವ್ರಿಗೆ ಹೇಳ್ದಂಗೆ ಕೇಳೋ ಥರ ಏನ್ ಮಾಡಿದ್ರು? ಎಲ್ಲ ಏನ್ ಮಾಡಾಕ್ಬಿಟ್ರು ಅಲ್ವರ. ಅವಾಗ ಏನ್ರಿ ಪೋಪ್ಗೆ ಏನಂತ ಒಂದು ಪೊಸಿಷನ್ ಇತ್ತು ಅಂದ್ರೆ ಸತ್ಯವೇದದಲ್ಲಿ ಕ್ರಿಸ್ತನ್ಗೆ ಕೊಟ್ಟಿರೋಂಥ ಎಲ್ಲಾ ಹೆಸರುಗಳನ್ನ ಪೋಪ್ಗೆ ಏನ್ ಮಾಡಿದ್ರು? ಅಪ್ಲೈ ಮಾಡಕ್ಕೆ ಶುರು ಮಾಡಿದ್ರು. ಅದರ ಏನ್ರಿ ಪೋಪ್ ಹೇಳ್ದಂಗೆ ಏನ್ ಮಾಡ್ಬೇಕು? ಎಲ್ಲಾರು ಏನ್ ಮಾಡ್ಬೇಕು? ಕೇಳಬೇಕು. ಅದರ ಪೋಪ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಏನ್ ಮಾಡೋರು? ಹಿಂಸೆ ಕೊಡಕ್ಕೆ ಶುರು ಮಾಡೋರು. ಅದರ ಅವಾಗ ಏನ್ರಿ ಮಾಡಿದ್ರು ಅಂತಂದ್ರೆ ಈ ಕನ್ಫೆಷನ್ ಅಂತ ಮಾಡಿದ್ರು. ಏನ್ರಿ ನಿಮ್ಮೊಬ್ಬೊಬ್ರು ಪಾಪಗಳನ್ನ ಹರಿಕೆ ಮಾಡಿ ಅಂತ ಸತ್ಯವೇದ ಹೇಳ್ತಾರಲ್ಲ, ಅದ್ ಯಾವ ಪಾಪಗಳು? ಎಲ್ಲ ಪಾಪಗಳ ಬಗ್ಗೆ ಹೇಳ್ತಾರ. ಯಾರ ಕೆಲವು ವಿಚಾರದಲ್ಲಿ ಸಭೆಗೆ ಸಂಬಂಧಪಟ್ಟದ್ ಮಾತ್ರ ಹೇಳೋದು. ಹೇಳ್ಬಿಟ್ರು ಎಲ್ಲಾ ಪಾಪಗಳನ್ನ ಕನ್ಫೆಸ್ ಮಾಡ್ಬೇಕು. ಯಾರ ಹತ್ರ? ಕನ್ಫೆಷನ್ ಬಾಕ್ಸಲ್ಲಿ ಫಾದರ್ ಕನ್ಫೆಸ್ ಮಾಡ್ಬೇಕು ಅಂತ ಎಲ್ಲ ಕನ್ಫೆಸ್ ಮಾಡ್ಬಿಟ್ಟು ಫಾದರ್ ಸಿನ್ಸ್ ಆಫ್ ಫರ್ಗಿವನ್ ಅಂತ ಅಂದ್ಬಿಟ್ರೆ ಇವ್ರ ಆತ್ಮ ಏನಾಗ್ಬಿಡ್ತಂತ ಸೀದಾ ಹಂಗೆ ಎಲ್ಗೊಟ್ಟೈತದೆ, ಸೀದಾ ಪರಲೋಕಕ್ಕೆ ಹೊಟ್ಟೋಯ್ತದೆ ಅಂತಂದ್ಬಿಟ್ಟು. ಆಮೇಲೆ ಚೀಟಿಗಳು. ಏನ್ ಚೀಟಿಗಳು? ಪಾಪ ನಿವಾರಣೆ ಚೀಟಿಗಳು. ಕಳ್ತನ ಮಾಡಿದ್ರೆ 10 ರೂಪಾಯಿ ಕೊಡಿ, ನಿಮ್ ಪಾಪ ಎಲ್ಲ ದೇವ್ರು ಕ್ಷಮಿಸ್ಬಿಡ್ತಾರೆ. ಕಳ್ತನ ಜಾಸ್ತಿ ಆಗೋಯ್ತು. ಆಮೇಲೆ ಡಕಾಯಿತಿ ಮಾಡಿದ್ರೆ ಚಿಂತೆ ಮಾಡ್ಬಿಡಿ, 100 ರೂಪಾಯಿ ಕೊಡಿ, ನಿಮ್ಮ ಆತ್ಮಕ್ಕೆ ಏನ್ ಮಾಡ್ತಾರೆ ದೇವ್ರು? ನರಕದಿಂದ ಸ್ವರ್ಗ ಕಳಿಸ್ತಾರೆ. ನಿಮ್ ಮುತ್ತಾತ ನರಕದಲ್ಲಿ ವೇದನೆ ಪಡ್ತಾ ಇದ್ದಾನೆ, ವರಿ ಮಾಡ್ಬಿಡಿ, 1000 ರೂಪಾಯಿ ಕೊಡಿ. ಇಲ್ಲಿ 1000 ರೂಪಾಯಿ ಉಂಡಿಗೆ ಬಿದ್ದ ತಕ್ಷಣ ನಿಮ್ಮ ತಾತನ ಆತ್ಮ ಹಂಗೇ ತಕ್ಕಂತ ನರಕಕ್ಕೆ ಪರಲೋಕಕ್ಕೆ ಬಿಡ್ತಾರೆ, ಟ್ರಾನ್ಸ್ಫರ್ ಆಗ್ಬಿಡ್ತಾನೆ. ಎಷ್ಟೋ ಜನ ಸತ್ಯವೇದನ ಓದಿರೋ ಇವೆಲ್ಲ ನಂಬ್ಕೊಂಡು ಹೆಂಗ್ ಗೊತ್ತಾ ಮಾಡೋರು? ಎಲ್ಲ ದುಡ್ಡುಗಳು ಕೊಡೋಕೆ ಶುರು ಮಾಡಿದ್ರು. ಆ ದುಡ್ಡಲ್ಲೇ ವ್ಯಾಟಿಕನ್ ಸಿಟಿ ಕತ್ತಿರೋದು ಇವತ್ತು ಅಲ್ದ್ರ. ಆಮೇಲೆ ಪೋಪ್ಗೆ 2 ಬಿಗಿದ ಕೈ ಇದಂತೆ, ನರಕಕ್ಕೆ ಸ್ವರ್ಗಕ್ಕೆ ಇಷ್ಟ ಬಂದವನು ನರಕಕ್ಕೆ ಕಳಿಸ್ಬೋದು, ಇಷ್ಟ ಬಂದವನಿಗೆ ಸ್ವರ್ಗ ಕಳಿಸ್ಬೋದು ಅಂದ್ಬಿಟ್ಟು. ಇದು ಮತ್ತೆ ಇನ್ನೂ ಅನೇಕ ದುರ್ಬೋಧನೆಗಳೆಲ್ಲ ಏನ್ ಮಾಡಿದ್ರು? ಹೇಳಕ್ ಶುರು ಮಾಡಿದ್ರು. ಯಾರೆಲ್ಲ ಇದನ್ನ ಅಪೋಸ್ ಮಾಡಿದ್ರು ಅವ್ರಿಗೆ ಸಿಸ್ಟಮೆಟಿಕ್ ಆಗಿ ಏನ್ ಮಾಡಿದ್ರು? ಹಿಂಸೆ ಕೊಟ್ಟು ಸಾಯಿಸೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಇರ್ಬೇಕಾದ್ರೆ ನೋಡಿ, ಒಂದು ಧಾರ್ಮಿಕ ಗುರು ಯಾರಪ್ಪ ಆಗಿದ್ರು ಅಂದ್ರೆ ಪೋಪ್ ಆಗಿದ್ರು. ಹೀಗೆ ಇರ್ಬೇಕಾದ್ರೆ ರೋಮಲ್ಲಿ ಏನ್ ಮಾಡ್ತಾರೆ? ಈ ಬಾರ್ಬೇರಿಯನ್ಸ್ ಅಂತ ಇದ್ರು. ಅವ್ರೇನ್ ಮಾಡಿದ್ರು? ರೋಮ್ನ ಅಟ್ಯಾಕ್ ಮಾಡಕ್ ಬರ್ತಾರೆ. ಈ ಬಾರ್ಬೇರಿಯನ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಕ್ರೂರ ಮನುಷ್ಯರೇ. ಅವರು ಕಾಡು ಮನುಷ್ಯರಲ್ಲ, ಆದ್ರೆ ಕ್ರೂರಿಗಳು. ತುಂಬಾ ತುಂಬಾ ಬಲಶಾಲಿಗಳಾಗಿದ್ರು. ಅವ್ರು ಯುದ್ಧಕ್ಕೆ ಬರ್ಬೇಕಾದ್ರೆ ಗಡ್ಪಾರೆ, ಅದರ ಭರ್ಜಿ, ಈಟಿ, ಗುರಾಣಿ, ಆಮೇಲೆ ಸುತ್ತಿಗೆ ಏನಿತ್ತು ತಂದ್ಬಿಡೋರು ಮನೇಲಿ. ಹೊಡೆದ್ರೆ ಒಂದೇಟು ತಲೆ ಹಂಗೇನಾಗೋದು? ಬಿದ್ದೋಗ್ಬಿಡೋದು. ಸುತ್ತಿಗೆಯಲ್ಲಿ ಹೊಡೆದ್ರೆ ತಲೆ ಏನಾಗ್ಬಿಡೋದು? ಓಡಾಗ್ಬಿಡೋದು. ಇದನ್ನ ನೋಡಿದ ತಕ್ಷಣ ರೋಮನ್ ಸೋಲ್ಜರ್ಸ್ ಯುದ್ಧಕ್ಕೆ ಹೋಗೋದೇ ಭಯ ಪಟ್ಬಿಟ್ರು. ಅಯ್ಯೋ ನಾವು ಹೋಗಲ್ಲಪ್ಪ. ಅಯ್ಯೋ ಏನ್ ಮಾಡ್ಬಿಡ್ತಾನೆ? ಒಂದೇ ಏಟಿಗೆ ತಲೆ ಎತ್ಬಿಡ್ತಾನೆ, ಕಣ್ಣು ಬಂದ್ಬಿಡ್ತದೆ, ಕೈ ಕಟ್ಟಾಗ್ಬಿಡ್ತದೆ. ಬೇರೆ ಯುದ್ಧ ಏಟ್ ಕಾಲಾಗೋದು. ನೀವು ಒಂದೇ ಏಟಿಗೆ ಏನಾಗ್ಬಿಡ್ತಾನೆ? ಹ್ಯಾಂಡಿಕ್ಯಾಪ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಯುದ್ಧಕ್ಕೆ ಹೋಗೋದೇ ಬಿಟ್ಬಿಟ್ರು. ಅವಾಗ ರಾಜನ್ಗೆ ಹೆಂಗ್ ಕಂಟ್ರೋಲ್ ಮಾಡೋಣ ಈ ಜನಗಳನ್ನ ಅಂತ ಹೊಡ್ಬೇಕಾದ್ರೆ ಇವನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಆದ್ರೆ ಇವರು ತುಂಬಾ ಮೂಢನಂಬಿಕೆ ಜಾಸ್ತಿ. ಅದಕ್ಕೆ ರಾಜ ಏನ್ ಮಾಡ್ತಾನೆ? ಪೋಪನ್ ಕರೆಸ್ತಾನೆ, ನೋಡಪ್ಪ ಇವ್ರು ಇದಾರೆ,
ಈ ಸಿಚುವೇಶನ್ ನೀನೇ ಹ್ಯಾಂಡಲ್ ಮಾಡ್ಕೋ, ನನ್ಗೆ ಗೊತ್ತಿಲ್ಲ ಅಂತ ಕೈ ಇಟ್ಬಿಡ್ತಾನೆ. ಆ ಪೋಪ್ ಏನ್ ಮಾಡ್ತಾನೆ, ಸೀದಾ ಬಂದ್ಬಿಟ್ಟು ಈ ಜನಗಳು ನೋಡ್ತಾರೆ. ಈ ಜನಗಳಿಗೆ ಏನಪ್ಪ ವೀಕ್ನೆಸ್ ಇತ್ತು ಅಂತಂದ್ರೆ, ಏನ್ರಿ ಇವ್ರಿಗೆ ದೇವ್ರಂದ್ರೆ ತುಂಬಾ ಭಯ ಭಕ್ತಿ. ಅವಾಗ ಏನ್ ಹೇಳ್ತಾರೆ ಅಂದ್ರೆ ಪೋಪು, ನನ್ನ ಕೈನಲ್ಲಿ ಎಲ್ಲ ಆಶೀರ್ವಾದಗಳಿದೆ ರೈಟ್ ಹ್ಯಾಂಡ್ ಅಲ್ಲಿ, ಹಿಂಗಂದ್ರೆ ಎಲ್ಲ ಆಶೀರ್ವಾದಗಳ ಮೇಲೆ ಬರ್ತಾರೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲ ಶಾಪಗಳಿದೆ, ಹಿಂಗಂದ್ರೆ ಮುಗಿದೋಯ್ತು, ನೀವೆಲ್ಲ ಈ ಕ್ಷಣ ನರಕ ಕೊಟ್ಟಾಯ್ತೀರ, ಅಗ್ನಿ ನರಕ ಕೊಟ್ಟಾಯ್ತೀರ, ವೇದನೆ ಪಡ್ತೀವಿ ಅಂತ ಹೇಳಿದ ತಕ್ಷಣ ಈ ಜನಗಳು ಮೂಢನಂಬಿಕೆಗೆ ಇವ್ರು ಹೇಳೋ ಮಾತೆಲ್ಲ ನಂಬಿಟ್ಟು ಪೋಪ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ರಾಜ ನೋಡ್ತಾನೆ, ಏನಪ್ಪಾ ಇಷ್ಟು ಕತ್ತಿ ತಗೊಂಡು ಇಷ್ಟು ಯುದ್ಧ ಆಡಿದ್ರು ಇವನ್ನ ಜಯಿಸೋದಿಕ್ಕಾಗಿಲ್ಲ, ಏನೇ ಮಟ್ಟ ಬಸ್ ಮಾತಲ್ಲೇ ಈ ಜನಗಳನ್ನೆಲ್ಲ ಕನ್ವರ್ಟ್ ಮಾಡ್ಬಿಟ್ನಲ್ಲ ಅಂತ ಏನ್ ಮಾಡ್ತಾನೆ ಅಂದ್ರೆ, ಈ ರಾಜ ತನಗಿರಂತ ಫುಲ್ ಪವರ್ ಕೊಟ್ಬಿಡ್ತಾನೆ. ಫಸ್ಟ್ ರಿಲಿಜಿಯಸ್ ಪವರ್ ಕೊಟ್ಟಿದ್ದ, ಇವಾಗ ಸಿವಿಲ್ ಪವರ್ ಕೂಡ ಕೊಟ್ಬಿಡ್ತಾನೆ. ಎಲ್ಲ ಪವರ್ ನೀನೇ ಇಟ್ಕೋ, ನಾನು ಸುಮ್ಮನೆ ಡಮ್ಮಿ ಆಗಿರ್ತೀನಿ ಅಂತ ಅಂದ್ಬಿಟ್ಟು. ಆವಾಗ ಏನಪ್ಪ ಆಗ್ತಾರೆ ಅಂದ್ರೆ, ಈ ಪೋಪ್ಗೆ ಫುಲ್ ಅಧಿಕಾರ ಬಂದ್ಬಿಡ್ತಾರೆ. ರಿಲಿಜಿಯಸ್ ಆಸ್ ವೆಲ್ ಆಸ್ ಸಿವಿಲ್ ಪವರ್ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾರೆ, ಯಾರಿಗೆ ಬರ್ತಾರೆ, ಪೋಪ್ ಬರ್ತಾರೆ. ಅವಾಗ ಪೋಪ್ ಏನಪ್ಪ ಮಾಡ್ತಾನೆ ಅಂದ್ರೆ, ಇಷ್ಟ ಬಂದ ರಾಜನ ಅಭಿಷೇಕ ಮಾಡ್ತಾನೆ, ಇಷ್ಟ ಬಂದ ರಾಜನ ಏನ್ ಮಾಡ್ತಾನೆ, ತೆಗೆದು ಬಿಸಾಕ್ತಾನೆ ಅಲ್ವರ. ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ರಾಜರುಗಳನ್ನೆಲ್ಲ ಏನ್ ಮಾಡ್ತಾನೆ, ಇಟ್ಕೊಂತಾನೆ. ಯಾರೆಲ್ಲ ಇವ್ರ ಮಾತುಗಳು ಕೇಳಲ್ಲೋ ಅಂತ ರಾಜರುಗಳನ್ನೆಲ್ಲ ಏನ್ ಮಾಡ್ತಾನೆ, ತೆಗೆದೆ ಬಿಸಾಕ್ತಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಸತ್ಯವೇದಲ್ಲಿರುವಂತ ಅನೇಕ ವಾರ್ತೆಗಳನ್ನ ಉಪಯೋಗಿಸು ಹೆಂಗ್ ಗೊತ್ತಾ ಮಾಡಿದಾರ, ಇವರು ಒಂದು ಕೆಲಸಗಳನ್ನ ಸಾಧಕವಾಗಿ ಇರಬೇಕು ಅಂತ ಉಪಯೋಗಿಸ್ತಾರೆ. ಯಾವ ವಾಕ್ಯಗಳು ಓದಿ, ಯೆರೆಮೀಯ 1:10 ಓದಿ. ಯೆರೆಮೀಯ 1:10 ಓದಿ ಯಾರಾದ್ರು. ಲೇನೇ ಇದ್ದೀರಾ? ಯೆರೆಮೀಯ 1ನೇ ಅಧ್ಯಾಯ 10ನೇ ವಾಕ್ಯ. ಕಿತ್ತು ಹಾಕುವುದು, ಕೆಡವುವುದು, ನಾಶ ಮಾಡುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ನೋಡ್ರ ಏನ್ರಿ, ಕಿತ್ತಾಕೋದಕ್ಕೂ ಕೆಡುವುದಕ್ಕೂ ಕಟ್ಟೋದಿಕ್ಕೆ ಜನಾಂಗದ ಮೇಲೆ ನೀನ್ ನೇಮಿಸಿದಿ ಅಂತ ಹೇಳ್ತಾರೆ. ಇದು ಕ್ರಿಸ್ತನ್ಗೆ ಹೇಳೋದು. ಆತನ ರಾಜ್ಯದಲ್ಲಿ ಇಷ್ಟ ಬಂದ ತೆಗೆದಾಕ್ತಾರೆ, ಇಷ್ಟ ಬಂದನ್ ಕುಂಡಿಸ್ತಾರೆ. ಯೇಸು ಕ್ರಿಸ್ತನ್ಗೆ ಅಷ್ಟು ಪವರ್ ಏನ್ ಮಾಡೋದು ದೇವ್ರು ಕೊಟ್ಟಿರು. ಪೋಪು ಇದನ್ನೇ ಮಾಡಿದ್ರಿ. ಇಷ್ಟ ಬಂದ ರಾಜನ ಬಿಸಾಕೋದು, ಇಷ್ಟ ಬಂದ ಊರ್ನ ನಾಶ ಮಾಡೋದು, ಇಷ್ಟ ಬಂದಿನ ಪ್ರಜೆಗಳನ್ನ ತೆಗೆದಾಕೋದು, ಇಷ್ಟ ಬಂದನ್ ಗಲ್ಲಿಗೇರ್ಸೋದು, ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದು. ಯಾರ ಕೇಳಿದ್ರೆ ನೋಡಿ, ಸತ್ಯವೇದನೆ ಐತೆ, ದೇವ್ರು ಹೇಳಿದ್ರೆ ಇದನ್ನೇ ನನ್ನ ಅಭಿಷೇಕ ಮಾಡಿದ್ದಾರೆ. ಯಾಕಂದ್ರೆ ನಾನು ಕ್ರಿಸ್ತನು ಅಂತ ಹೇಳ್ಕೊಳಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಹೇಳೋದು ಅಪೊಸ್ತಲ ಪೌಲ ಹೇಳ್ತಾರೆ, ತಾನೇ ದೇವ್ರು ಅಂದುಕೊಂಡು ದೇವ್ರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾ ಇದ್ದವನು, ಕೂತ್ಕೊಳ್ತಾನೆ. ಇವೆಲ್ಲ ವಚನಗಳು, ಇನ್ನೂ ಬೇಜಾನ ವಚನಗಳಿದೆ ರೀ ಕ್ರಿಸ್ತನ್ಗಿರೋದು. ಇವೆಲ್ಲ ವಾಕ್ಯಗಳು ತನಗೇನ್ ಮಾಡಿದ್ರು, ಅಪ್ಲೈ ಮಾಡ್ಕೊಂಡು ತಾನೇ ಕ್ರಿಸ್ತನ್ ತರ ಭೂಲೋಕದಲ್ಲಿ ಆಡಳಿತ ನಡೆಸಿದ್ರು. ಆಮೇಲೆ ಇನ್ನೊಂದು ವಾಕ್ಯ ಇದೆ ಗೊತ್ತಾ, ಇಲ್ಲಿ ಕೀರ್ತನೆ 2ನೇ ಅಧ್ಯಾಯ ನೋಡಿರ್ತೀನಿ. ಕೀರ್ತನೆ 2ನೇ ಅಧ್ಯಾಯ 5ನೇ ವಾಕ್ಯ ನೋಡಿರ್ತೀನಿ. ಕೀರ್ತನೆ 2:5. ಅನಂತರ ಆತನ ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯ್ತು ಎಂದು ಹೇಳಿ ಕೋಪಾವಶಯದಿಂದ ಅವರನ್ನು ಕಳವಳಗೊಳಿಸುವನು. ನೋಡ್ರ, ನನ್ನ ಒಂದು ಮಗನನ್ನು ದೇವ್ರು ಎಲ್ಲಿ ಎಂಸಿದಂತೆ, ಅಭಿಷಕ್ತ ಮಗನನ್ನು ಎಲ್ಲಿ ಮಣಿಸಿದಂತೆ ದೇವ್ರು ಎಲ್ಲಿ ಎಂಸಿದಾರಂತೆ, ಚಿಯೋನೆ ಎಂಬ ಪರಿಶುದ್ಧ ಪರ್ವತದಲ್ಲಿ. ನೋಡ್ರ, ಪರಿಶುದ್ಧ ಪರ್ವತ ವ್ಯಾಟಿಕನ್ ಸಿಟಿಯಲ್ಲಿ ದೇವ್ರು ನನ್ನ ಅಭಿಷೇಕ ಮಾಡೋರೆ. ಅವ್ರ ರಾಜ ನಾನೇ ಅಂತ ಏನ್ ಮಾಡಿದ್ರು, ಇದನ್ನ ಏನ್ ಮಾಡಿದ್ರು ಹೇಳಕ್ಕೆ ಶುರು ಮಾಡಿದ್ರು ಅಲ್ವರ. ಹಂಗೆ ಹೇಳ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತಾ ನೋಡಿ, ಅದ್ರಲ್ಲೇ 10ನೇ ವಾಕ್ಯ ಓದಿ ಬ್ರದರ್. 10ರಿಂದ 12. ಆದುದರಿಂದ ಅರಸುಗಳಿರ, ವಿವೇಕಗಳಾಗಿರ್ರಿ, ದೇಶಾಧಿಪತಿಗಳಿರ, ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ನೋಡ್ರ, ದೇಶಾಧಿಪತಿಗಳ ರಾಜರುಗಳ ಹೇಳಿ ಮಾತನ್ನ ಕೇಳ್ರಿ, ಬುದ್ಧಿ ಮಾತನ್ನ ಕೇಳಿ, ಎಚ್ಚರಿಕೆ ಮಾತನ್ನ ಕೇಳಿ ಅಂದ್ಬಿಟ್ಟು ಇದನ್ನೆಲ್ಲ ಏನ್ ಮಾಡಿದ್ರು, ಪೋಪ್ ತನಗೆ ಅಪ್ಲೈ ಮಾಡ್ಕೊಂಡು ಜನಗಳಿಗೆ ಏನ್ ಮಾಡ್ತಿದ್ರು, ಭಯನ್ ಪಡಿಸ್ತಿದ್ರು. ಆಮೇಲೆ ನೆಕ್ಸ್ಟ್ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು
ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದಿರಿ. ನೋಡ್ರ ತನ್ನ ಮಗನ್ ಮರೆಯವರೆಲ್ಲರೂ ಧನ್ಯರು. ನೋಡ್ರ ನನ್ ಮರೆಯೋಕರೆಲ್ಲ ಧನ್ಯರು. ಮಗನ್ ಕೋಪ ಬಂದ್ಬಿಡ್ತದೆ, ಮುತ್ತಿಟ್ಟು ಸೇವೆ ಮಾಡ್ರಿ. ಕೋಪ ಬಂದ್ಬಿಟ್ರೆ ನೀವು ನಾಶ ಆಗ್ಬಿಡ್ತೀರ ಅಂದ್ಬಿಟ್ಟು ಕೋಪ ಬರ್ಸ್ಬಾರ್ದು. ಕೋಪ ಬರ್ಸಿದ್ರೆ ಅಷ್ಟೇ ಭಸ್ಮ ಹೋಗ್ತೀರಾ ಅಂದ್ಬಿಟ್ಟು ಮುತ್ತಿಡ್ರಿ ಅಂತ ಏನ್ ಮಾಡ್ತಂತ ಹೇಳ್ತಾರಂತೆ. ಹೆಂಗಪ್ಪ ಮುತ್ತಿಡೋದು ಅಂದ್ರೆ, ರಾಜ ಪೋಪನ ಬಂದು ಭೇಟಿ ಮಾಡ್ಬೇಕಾದ್ರೆ ಹೆಂಗ್ ಗೊತ್ತಾ ಮುತ್ತಿಡ್ಬೇಕು? ಆ ವ್ಯಾಟಿಕನ್ ಸಿಟಿ ಮೆಟ್ಲನ್ನ ಮಂಡಿಕಾಲಲ್ಲಿ ಹತ್ಕೊಂಡ್ ಬಂದು ಪೋಪಿನ ಸ್ಥಾನಕ್ಕೆ ಬಂದ್ಬಿಟ್ಟು ಪೋಪಿರಂತ ಶೂ ತೆಗಿದಿ, ಪೋಪಿರಂತ ಸಾಕ್ಸ್ ತೆಗ್ಬಿಟ್ಟು ಕಾಲಿಗೆ ಏನ್ ಮಾಡ್ಬೇಕು? ಎಲ್ಲರ ಮುಂದೆ ಮುತ್ತಿಡ್ಬೇಕು. ಯಾಕೆ ಮುತ್ತಿಡು? ಇಲ್ಲ ನನ್ನ ಮಗನ ಕೋಪ ಬಂದ್ಬಿಟ್ರೆ ನಾಶ ಆಗೋಯ್ತೀಯ, ನೋಡೈತೆ ವಾಕ್ಯ ಇಡು ಮುತ್ತಿಡು ಅಂತಂದ್ಬಿಟ್ಟು. ಅದಕ್ಕೆ ಒಂದ್ಸತಿ ಒಬ್ಬ ರಾಜ ಏನ್ ಮಾಡ್ತಾನೆ, ಇನ್ನು ಅಪೋಸ್ ಮಾಡ್ತಾನೆ. ಈನ್ ಮಾತೇನ್ ಕೇಳೋದು ಅಂದ್ಬಿಟ್ಟು ಪೋಪ್ ಏನ್ ಗೊತ್ತಾ ಮಾಡ್ತಾರೆ, ಆ ರಾಜನ್ಗೆ ಇಡೀ ಒಂದಿನ ಬೆತ್ತಲೆ ಆಗಿ ವ್ಯಾಟಿಕನ್ ಸಿಟಿ ಆಚೆ ಕಡೆ ಏನ್ ಮಾಡ್ತಾನೆ ನಿಲ್ಲಿಸ್ತಾರೆ. ಅದೇನ್ರಿ ಚಳಿಗಾಲದ ಹಿಮ ಬೀಳ್ತಾ ಇರ್ತಾರೆ, ಮಂಜು ಸ್ನೋ ಬೀಳ್ತಾ ಇರ್ತಾರೆ. ರಾಜ ನಡ್ಗೋಗ್ಬಿಡ್ತಾನ್ರಿ ಅಲ್ಲರ. ಕೊನೆಗೆ ಏನ್ ಮಾಡ್ತಾನೆ, ಅಲ್ಲಿಂದ ಮೊಂಡ್ಕಾಳಲ್ಲಿ ನಡ್ಕೊಂಡ್ ಬಂದು ರಾಜ ಬಂದ್ಬಿಟ್ಟು ಪೋಪನ್ ಕಾಲ್ ಹಿಡ್ಕೊಂಡು ಮುತ್ತು ಕೊಟ್ಟಿದ್ಮೇಲೆ ರಾಜನ್ನ ಪೋಪ ಏನ್ ಮಾಡ್ತಾನೆ, ಕ್ಷಮಿಸ್ತಾನ್ರಿ. ಈ ತರ ವಾಕ್ಯದಲ್ಲಿ ಇರೋಂಥದ್ದು ಎಲ್ಲವನ್ನು ತನ್ನಗೆ ಏನ್ ಮಾಡಿದ್ರು ಅಪ್ಲೈ ಮಾಡ್ಕೊಂಡು ತಾನೇ ರಾಜ ಅಂತ ಹೇಳ್ಕೊಂಡು, ತಾನೇ ಕ್ರಿಸ್ತ ಅಂತ ಹೇಳ್ಕೊಂಡು ಅಲ್ವರ ಗರ್ಭಗುಡಿಯಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಏನ್ ಮಾಡುತ್ತೆ, ಆಳ್ವಿಕೆ ಮಾಡುತ್ತೆ. ನೋಡ್ರ ಎಷ್ಟು ಚೆನ್ನಾಗಿ ಅಪ್ಲೈ ಆಗ್ತದೆ ಇವ್ನ ಆಡಳಿತಕ್ಕೆ ಅಲ್ವರ. ಇವಾಗ ಯೇಸು ಕ್ರಿಸ್ತ ಏನಂತಂದ್ರು ಇವ್ರ ಬಗ್ಗೆ ಹೇಳ್ಬೇಕಾರೆ ನೋಡಿ, ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಓದೋಣ. ಮತ್ತೆಯ 24:15 ಇವ್ರ ಬಗ್ಗೆ ಅಧಿಕವಾಗಿ ನಾವ್ ಎಲ್ಲಿ ಓದ್ಬೇಕಂತೆ ಓದಿ. ಮ್ಯಾಥ್ಯೂ 24:15. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳಿದುಕೊಳ್ಳಲಿ. ನೋಡ್ರ, ಅದರಿಂದ ಪ್ರವಾದಿಯಾದಂತ ದಾನಿಯೇಲನು ಹೇಳಿದಂತ ಹಾಳು ಮಾಡುವಂತ ಅಸಹ್ಯ ವಸ್ತು. ನೋಡ್ರ, ಏನ್ ವಸ್ತು? ಹಾಳು ಮಾಡುವಂತ ಅಸಹ್ಯ ವಸ್ತು ಎಲ್ಲಿ ನಿಂತಿರೋದ್ ನೋಡ್ಬೇಕಾರೆ ನೀವು ಅದರ ಏನ್ರಿ ಪವಿತ್ರ ಸ್ಥಾನದಲ್ಲಿ ನಿಂತಿರೋದ್ ನೀವು ನೋಡ್ಬೇಕಾರೆ. ಪವಿತ್ರ ಸ್ಥಾನ ಅಂದ್ರೆ ಯಾವ್ದು? ದೇವರಾಲಯ. ದೇವರಾಲಯ ಯಾರು? ದೇವರಾಲಯ ಅಂದ್ರೆ ಯಾರು? ದೇವರಾಲಯ ನಾವೇ ರೀ, ನಾವೇ ದೇವ್ರ ಮಕ್ಕಳು. ನಮ್ಮ ಹೃದಯ. ಸಭೆ ನಡುವೆ ಎಲ್ಲಿ ಬಂದವನಂತೆ? ಆಂಟಿ ಕ್ರೈಸ್ಟ್ ಬಂದವನೇ ಅಂತ ಅರ್ಥ. ಅದರ ಇವ್ರ ನಡುವೆನೆ ಸಭೆಯಲ್ಲಿ ತಾನೇ ಇದ್ದಿದ್ದೆ ಆಂಟಿ ಕ್ರೈಸ್ಟ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ದೇವರ ಆಲಯದಲ್ಲಿ ನಿಂತಿರೋದನ್ನ ನೀವು ಗ್ರಹಿಸ್ಕೊಬೇಕಾದ್ರೆ ನೀವೇನ್ ಮಾಡ್ಬೇಕಂತೆ? ಎಲ್ಲಿ ಓದ್ಬೇಕಂತೆ? ಅದನ್ನ ಎಲ್ಲಿ ಓದ್ಬೇಕಂತೆ? ಯಾವ ಪುಸ್ತಕದಲ್ಲಿ ಓದ್ಬೇಕಂತೆ? ಸತ್ಯವೇದಲ್ಲಿ. ಸತ್ಯವೇದದಲ್ಲಿ ಯಾವ ಪುಸ್ತಕ? ಕರೆಕ್ಟ್. ಸತ್ಯವೇದಲ್ಲಿ 66 ಪುಸ್ತಕದಲ್ಲಿ ಯಾವ ಪುಸ್ತಕ? ದಾನಿಯೇಲ ಪುಸ್ತಕ. ದಾನಿಯೇಲ್ ಪುಸ್ತಕ ಅಲ್ಲೇ ಹೇಳ್ತಾ ಹೊಂತೀನಿ. ಅದರಿಂದ ಪ್ರವಾದಿ ದಾನಿಯೇಲನು ಹೇಳಿದಂತ ಆ ಒಂದು ಅಸಹ್ಯ ಮಾಡುವಂತ ಹಾಳು ಮಾಡುವಂತ ವಸ್ತು ಪವಿತ್ರ ಸ್ಥಾನ ನಿಂತಿರ್ಬೇಕಾದ್ರೆ ನೀವು ಕಾಣಬಹುದು. ಅದನ್ನು ಓದೋನ್ ತಿಳ್ಕೊಳ್ಳಿ. ಅದನ್ನು ಅಂದ್ರೆ ಏನ್ರಿ? ದಾನಿಯೇಲ್ನ ಓದೋನ್ ಏನ್ ಮಾಡ್ಲಿ? ತಿಳ್ಕೊಳ್ಳಿ. ಸರಿ, ಹಂಗ ದಾನಿಯೇಲ್ ಪುಸ್ತಕದಲ್ಲಿ ಇದು ಬರ್ದವ್ರೆ. ಎಲ್ಲಿ ಬರ್ದವ್ರೆ ಅಂದ್ರೆ ದಾನಿಯೇಲು 7ನೇ ಅಧ್ಯಾಯದಲ್ಲಿ ಬರ್ದವ್ರೆ. ದಯವಿಟ್ಟು ಮುಂದಿನ ವಾರ ಬರ್ಬೇಕಾದ್ರೆ ದಾನಿಯೇಲ್ 7ನೇ ಅಧ್ಯಾಯ ಓದ್ಕೊಂಬನ್ನಿ. ಅದರಲ್ಲಿ ಇದ್ದಂಥ ವಿವರಣೆಗಳನ್ನ ತುಂಬಾ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಡೋಣ ನಾವು ನೋಡೋಣ. ಓಕೆನಾ? ಅವಾಗ ದಾನಿಯೇಲ್ ಪುಸ್ತಕದ ಪ್ರಕಾರ ಈ ಕ್ರಿಸ್ತ ವಿರೋಧಿ ಅಂದ್ರೆ ಅವನು ಬಂದು ಏನ್ ಮಾಡ್ತಾನೆ, ಅವನಿಗಿನ ಇರೋಂಥ ಅನೇಕ ಕೆಲಸಗಳು ಏನೆಲ್ಲ ಮಾಡ್ತಾನೆ, ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ, ಇದೆಲ್ಲ ಡೀಟೇಲ್ಸ್ ಕೊಟ್ರಿ. ಅಲ್ಲಿ ಏನ್ ಮಾಡೋಣ ನಾವು ಓದೋಣ. ಓಕೆನಾ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ನೆಕ್ಸ್ಟ್ ವೀಕು ನಾವೇನಾಗೋಣ ಸಿಕ್ಕನ ಕರೆಕ್ಟ್ ಟೈಮ್ಗೆ. ದಯವಿಟ್ಟು ನೀವೆಲ್ಲ ಬನ್ನಿ. ಅಲ್ವರ ನೀವು ಸ್ವಲ್ಪ ಮುಂಚಿತವಾಗಿ ಕರೆಕ್ಟಾಗಿ 6:30 ಬಂದ್ರೆ ಅಧಿಕ ಪಾಯಿಂಟ್ಸ್ಗಳನ್ನ ನೋಡೋದು ತಿಳ್ಕೊಬೋದು. ಓಕೆನಾ? ಸರಿ, ಯಾರಿಗಾರ ಏನೋ ಡೌಟ್ಸ್ ಇದೆಯಾ? ಏನೋ ಪ್ರಶ್ನೆ ಇದೆಯಾ? ಕೇಳ್ಬೋದು. ಅನಿಲ್ ಬುದರ್ ಏನೋ ಪ್ರಶ್ನೆ ಇದೆಯಾ? ಮಾಯಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಹೌದು ಬ್ರದರ್. ಇದು ಹೇಳಿ ಸಿಸ್ಟರ್. ಇವಾಗ ಕೆಲವು ಪಾಸ್ಟರ್ಗಳು ಅಂತಾರಲ್ಲ, ನಮಗ್ ವಾಕ್ಯ ಹೇಳ್ತಾರೆಲ್ಲ ಮಾಡ್ತಾರ. ಅಂದ್ರೆ ಹೆಂಗಂದ್ರೆ ಬೇರೆ ಸಭೆಗಳಿಗೆ ಹೋದಾಗ ಕೇಳ್ತೀವಿ, ಇವ್ರು ನಮ್ಮ ಆತ್ಮೀಯ ತಂದೆ, ಆತ್ಮೀಯ ತಾಯಿ, ಪೇರೆಂಟ್ಸ್ ಅಂತಾರಲ್ಲ, ಹಾ ಅವೆಲ್ಲಾ ವಾಕ್ಯ ಪ್ರಕಾರ ವಿರುದ್ಧ ಆಯ್ತಾವ. ಯಾರಿಗೂ ತಂದೆ ಅಂತ ಕರಿಬಾರ್ದು ಅಂದ್ರೆ. ಹೌದು ಸಿಸ್ಟರ್. ಓಕೆ ಓಕೆ, ಥ್ಯಾಂಕ್ ಯು. ಬೇರೆ ಏನೋ ಪ್ರಶ್ನೆ ಇದೆಯಾ ಮಾಯಾ ಸಿಸ್ಟರ್? ಇಲ್ಲ. ಗುಡ್. ಓಕೆ, ಅನಿಲ್ ಬದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ದೇವದನ್ ಬದರ್ ಏನೋ ಪ್ರಶ್ನೆ ಇದೆಯಾ? ಸುರೇಶ್ ಬದರ್ ಏನೋ ಪ್ರಶ್ನೆ ಇದೆಯಾ?
ಓಕೆ. ಮೋಹನ್ ಬ್ರದರ್, ಓಕೆ.